ಇಲ್ಲಿ ಈ ಕ್ಷೇತ್ರ ಅಮ್ಮನವರ ಕ್ಷೇತ್ರ 32 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಮೇಡಮ್ ಇಲ್ಲಿನ ದೇವರು ಪವರ್ಫುಲ್ ಇದೆಯಾ? ಇರೋದಕ್ಕೆ ತಾನೇ ಜನಗಳು ಬರ್ತಾ ಇರೋದು. ಏನೋ ಒಳ್ಳೇದಾಗ್ಲಿ ಅಂತ ಬಂದಿದೀವಿ, ಬೇಡ್ಕೊಂಡು ಒಳ್ಳೇದಾದ್ರೆ ಆಯ್ತದೆ ಅಂತ ನಂಬಿಕೆ ಮೇಲೆ ಬಂದಿದೀವಿ. ಈ ಕ್ಷೇತ್ರದಲ್ಲಿ ಬಸವಪ್ಪನವರ ಪುಣ್ಯ ಕ್ಷೇತ್ರ ಅಂತ ಹೆಸರುವಾಸಿಯಾಗಿದೆ. ಮತ್ತೇನಪ್ಪ ಅಂದರೆ ಇಲ್ಲಿ ಊಟದ ದಾಸೋಹದಲ್ಲಿ ದಿನನಿತ್ಯ ಅಂದರೆ 24 ಗಂಟೆ ಊಟದ ದಾಸೋಹ. ಎಲ್ಲ ಭಕ್ತಾದಿಗಳಿಗೂ, ಒಬ್ಬರಿಗೂ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಇದೆ. ಮನ್ಸಲ್ಲಿ ಅನ್ಕೊಂಡಿರೋದು ಆಗುತ್ತಲ್ವಾ, ಅದೇ ಒಂದು ನಂಬಿಕೆ. ಇದರಲ್ಲಿ ಏನಪ್ಪ ಅಂದರೆ ಚಿನ್ನ, ಬೆಳ್ಳಿ, ಹಿತ್ತಾಳೆ, ತಾಮ್ರ, ಕಂಚು ಇಷ್ಟು 5 ಐಟಮ್ನಲ್ಲಿ ಮಾಡಿರುವಂಥ ಅಮ್ಮನಿಗೆ ವಿಗ್ರಹ ಇದು. ಈ ಕ್ಷೇತ್ರ ಕೆಲವೇ ವರ್ಷಗಳಲ್ಲಿ ಪ್ರಬಂಧಮಾನಕ್ಕೆ ಬಂದಂತ ಒಂದು ಕ್ಷೇತ್ರ. 2010ನೇ ಇಸ್ವಿಲಿ ಸುಧಾ ಈ ಕ್ಷೇತ್ರದಲ್ಲಿ ಒಂದು ತಿಪ್ಪೆ ಬಂದಿದೆ. ಇವತ್ತು ಆ ಕ್ಷೇತ್ರ ಇಷ್ಟು ಪ್ರಬಂಧಮಾನಕ್ಕೆ ಬರಲಿಕ್ಕೆ ಬಂದೈತಿ ಅಂದ್ರೆ ಆ ತಾಯಿಯ ಒಂದು ಮಹಿಮೆ, ತಾಯಿಯ ಒಂದು ಶಕ್ತಿ ಏನಂತ ಹೇಳಿದ್ರು ತಪ್ಪಾಗಲ್ಲ. 5,000 ರೂಪಾಯಿಗೆ ಕಸಾಯಿಖಾನೆಗೆ ಹೋಗಿದಂತ ಒಂದು ಕರುವನ್ನು ನಾವು ಖರೀದಿ ಮಾಡ್ತೀವಿ. ಅದ 3,600 ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀವಿ. ಅವ್ರು ಕೊಟ್ಟಂತ ಹಣದಿಂದ 4,000 ಕೊಡ್ತಾರೆ, ಅಥವಾ ಇನ್ನೂ 400 ರೂಪಾಯಿ ಮಿಕ್ಕಿರ್ತದೆ. ಅದು ತಂದು ಬಿಟ್ಟಾದ್ಮೇಲೆ ಅದು ತನ್ನ ಪವಾಡಗಳನ್ನ ಮಾಡಲಿಕ್ಕೆ ಶುರುವಾಗ್ತದೆ. ಒಂದಲ್ಲ ಎರಡಲ್ಲ ಲಕ್ಷಾಂತರ ಭಕ್ತರ ಮನೆಯ ಒಂದು ಆರಾಧ್ಯ ದೈವವಾಗ್ತಾನೆ, ನಡೆದಾಡುವ ದೈವ ಎಂದು ಭಕ್ತರ ಬಿರುದು ಪಡ್ತಾನೆ. ಹಳ್ಳಿಕಾರ ಹೊರತರು ಸಂತೋಷ್ ಅವ್ರ ಹತ್ರ ನಮ್ಮ ಬಸವಪ್ಪನವ್ರು ತೀರೋದಂತ ಸಂದರ್ಭದಲ್ಲಿ ಅವರು ಒಂದು ದಿನ ಬಿಟ್ಟು 2ನೇ ದಿನಕ್ಕೆ ನನಗೆ ಫೋನ್ ಮಾಡ್ತಾರೆ ಬೇರೆ ಕಡೆಯಿಂದ, ನಮ್ಮ ಮನೆಯಿಂದ ಕರು ಕೊಡ್ತೀವಿ ಅಂತ ಅವ್ರು ಮಾತಾಡ್ತಾರೆ. ಆ ದೇವಿಗೆ ನಮ್ಮ ಮನೆಯಿಂದ ಕರು ಬಿಡುವಂತ ಯೋಗ್ಯತೆ ಏನಾರ ಇದ್ರೆ, ಆಶೀರ್ವಾದ ಏನಾರ ಇದ್ರೆ ನಾವು ಬಿಡ್ತೀವಿ, ಅದನ್ನ ಮನೆಗೆ ಬಂದು ನೋಡ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ ವಿಶೇಷ ಪೂಜೆಗಳು ಮಾಡ್ತಾರೆ. ಅವತ್ತು ಭಕ್ತರುಗಳು ಯಾರೇ ಬಂದು ಏನೇ ಬಂದು ಬೇಡ್ಕೋದ್ರು ಸಹ ಖಂಡಿತ ಅವ್ರಿಗೆ ದೇವಿ ಆಶೀರ್ವಾದ ಮಾಡುವಂಥದ್ದು ಖಚಿತ. ಅದು ನಂಬಿಕೆಯಿಂದ ಬರ್ಬೇಕು, ನಂಬಿ ಬರ್ಬೇಕು. ವರ್ಷದ 365 ದಿನಗಳಲ್ಲಿ 24 ಗಂಟೆಗಳ ದಾಸೋಹ ನಡೀತಾ ಇರುವಂತ ಒಂದು ಸಂದರ್ಭ ಬಹಳ ವಿಶೇಷತೆ ನಡೀತಾ ಇರುವಂಥದ್ದು. ಮತ್ತೆ ಬಸವಪ್ಪನವರಿಂದ ಆಶೀರ್ವಾದ ಪಡೆಯುವಂಥದ್ದು. ಸಂಕಲ್ಪಃ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮಾರ್ಗಮಾಭಾವೋಧ್ಯಕ್ಷಾಜಮೃತಾಪಹುನೇತಾಜನಃ ಶುದ್ಧೋದಕೇನ ಸ್ಥಾಪಯಾಮಿ ಮಿತ್ರೇ ಬಸವೇಶ್ವರಸ್ವಾಂ ದೇವಃ ಶುದ್ಧೋದಕೇನ ಸ್ಥಾಪಯಾಮಿ. ಓಂ ಆಪ್ಯಾಯಸ್ತು ನವೇತದ ವಿಶ್ವರಸ್ವಾಮರಸ್ವೀರ್ಭವಾಜಯಸಂಗತೆ ಈಶಾನಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ
ನಿಮ್ದೇನ್ ಕೋರಿಕೆ ಇದೆ ನಿಮ್ ಮನ್ಸಲ್ಲಿ ಕೋರ್ಕೊಳ್ಳಿ ಕೇಳಿ ಕೇಳಿ ನಿಮ್ ಕೋರಿಕೆ ಹಿಡಿಯೋದು ಅಂದ್ರೆ ಬಲಗಲ್ ಕೊಟ್ಟು ಆಶೀರ್ವಾದ ಮಾಡ್ತಾರಲ್ಲ ಏನು ಮಾಡಲ್ಲ ಸರಿ ಮಾಡಿ ಈ ತಾಯಿಯವರಿಗೆ ನಮೋ ನಮೋ. ಇಲ್ಲಿ ಈ ಕ್ಷೇತ್ರ ಅಮ್ಮನವರ ಕ್ಷೇತ್ರ 32 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ಯಾವ ತೊಂದರೆನೂ ಇಲ್ಲದಂಗೆ ಅಮ್ಮನ ದೇವಸ್ಥಾನ ಮೊದಲು ಚಿಕ್ಕದಿಂದ ನಡೀತಾ ಇತ್ತು. ಈಗೊಂದು 7-8 ವರ್ಷದಿಂದ ಈ ಕಡೆ ಎಲ್ಲ ಥರದ್ದು ಜನಗಳಿಗೆ ಎಲ್ಲ ಗೊತ್ತಾಗಿ ಭಕ್ತಾದಿಗಳಿಗೆ ಯಾವ ತೊಂದರೆನೂ ಇಲ್ದಂಗೆ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡಿಕೊಂಡು ಅಮ್ಮ ಇಲ್ಲಿ ಕರೆಸ್ಕೊಂಡು ಎಲ್ಲನೂ ಒಳ್ಳೇದು ಮಾಡ್ಕೊಂಡು ಹೋಗ್ತಾವ್ರೆ. ಮತ್ತೇನಪ್ಪ ಅಂದರೆ ಈ ಕ್ಷೇತ್ರದಲ್ಲಿ ಬಸವಪ್ಪನವರ ಪುಣ್ಯ ಕ್ಷೇತ್ರ ಅಂತ ಹೆಸರುವಾಸಿಯಾಗಿದೆ. ಆ ಬಸವಪ್ಪನವರು ಯಾವುದೇ ಕಾರಣಕ್ಕೂ ಯಾರದೇ ಜಾಗಕ್ಕೆ ಹೋದ್ರೂ ಅಲ್ಲಿ ಪ್ರತಿಯೊಂದೂ ಒಂದು ನೀರಿನ ಪಾಯಿಂಟ್ ಆಗಲಿ ಕೊಡ್ತಾರೆ. ಮತ್ತು ದೇವಸ್ಥಾನಗಳಿಗೆ ಪೂಜಾರಿಗಳಿಗೆ ನೇಮಕ ಮಾಡ್ಬೇಕಂದ್ರೆ ನೇಮಕ ಕೊಡ್ತಾರೆ. ಇದರಲ್ಲಿ ಎಲ್ಲ ಥರದ್ದು ಬಸವಪ್ಪನವ್ರಿಗೆ ಕರ್ಕೊಂಡು ಹೋದ ಜಾಗದಲ್ಲಿ ಇವೆಲ್ಲ ಪ್ರೇರಣೆ ನಡೆಯುತ್ತೆ. ಮತ್ತೇನಪ್ಪ ಅಂದರೆ ಇಲ್ಲಿ ಊಟದ ದಾಸೋಹದಲ್ಲಿ ದಿನನಿತ್ಯ ಅಂದರೆ 24 ಗಂಟೆ ಊಟದ ದಾಸೋಹ ಎಲ್ಲ ಭಕ್ತಾದಿಗಳಿಗೂ, ಒಬ್ರಿಗೂ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಇದೆ. ಮತ್ತೇನಪ್ಪ ಅಂದರೆ ಇಲ್ಲಿ ಯಾವ ಕೊರತೆನೂ ಇಲ್ಲ. ಇಲ್ಲಿ ದೇವಸ್ಥಾನ ಜಾಗದಲ್ಲಿ ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು ಅನ್ನೋ ಯಾವ ಸಬ್ಜೆಕ್ಟು ನಮ್ಮ ಗುರುಗಳು ಮಲ್ಲೇಶ್ವರ ಗುರುಗಳು ತಿಳಿಸೋದಿಲ್ಲ. ಇಲ್ಲಿ ಅವ್ರವ್ರ ಕೈಲಾದಷ್ಟು ಎಲ್ಲನೂ ಕೊಟ್ಟು ಆ ತಾಯಿ ಆಶೀರ್ವಾದ ತಗೊಂಡು ಎಲ್ಲ ಥರದ್ದು ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಬಂದು ಮಾಡ್ಕೊಂಡು ಹೋಗ್ತಾವ್ರೆ. ಇಲ್ಲಿ ಯಾವುದೂ ತೊಂದರೆ ಇಲ್ದಂಗೆ ಅಮ್ಮ ಬೆಳೆಸ್ಕೊಂಡು ಹೋಗ್ತಾವ್ರೆ. ಅವ್ರ ಭಕ್ತಾದಿಗಳಿಗೇನು ಬೆಳೆಸ್ಕೊಂಡು ಹೋಗ್ತಾವ್ರೆ, ಔಸ್ಥಾನೂ ಬೆಳೆಸ್ಕೊಂಡು ಹೋಗ್ತಾವ್ರೆ. ಇಲ್ಲಿ ಯಾವುದೂ ತೊಂದರೆ ಇಲ್ದಂಗೆ ಇಲ್ಲಿ ಪಂಚಲೋಹದ್ದು ಅಮ್ಮ ಅವ್ರಿಗೆ ತಯಾರು ಮಾಡಿದ್ದೀವಿ. ಇದು 35.5 kg ತೂಕದ್ದು ಅಮ್ಮನವ್ರಿಗೆ ಪ್ರತಿಷ್ಠಾಪನೆ ಮಾಡಿದ್ದು. ಅದು ಮತ್ತೇನಪ್ಪ ಅಂದರೆ 60 ಅಡಿ ಉದ್ದ, 60 ಅಡಿ ಉದ್ದ 35,000 kg ತೂಕದ್ದು ಪಂಚಲೋಹದಲ್ಲಿ ಮಾಡಿರೋದು. ಇದರಲ್ಲಿ ಏನಪ್ಪ ಅಂದರೆ ಚಿನ್ನ, ಬೆಳ್ಳಿ, ಹಿತ್ತಾಳೆ, ತಾಮ್ರ, ಕಂಚು ಇಷ್ಟು 5 ಐಟಮ್ನಲ್ಲಿ ಮಾಡಿರುವಂಥ ಅಮ್ಮನಿಗೆ ವಿಗ್ರಹ ಇದು. ಇಲ್ಲಿ ನಮ್ಮ ಪ್ರಥಮ ಎಲ್ಲೂ ಯಾವ ಸ್ಥಾನದಲ್ಲೂ ಇಲ್ಲ ಈ ಥರ. ಈ ಜಾಗದಲ್ಲಿ ಅಮ್ಮ ನೆಲೆ ಮಾಡವ್ರೆ. ಇದು ಸೇಮು ಇಲ್ಲಿ ಯಾವ ಜಾಗದಲ್ಲೂ ತೊಂದರೆ ಇಲ್ದಂಗೆ ಈ ಜಾಗದಲ್ಲಿ ಭಕ್ತಾದಿಗಳಿಗೆ ಎಲ್ಲ ಥರದ್ದು ಒಂದು ಮಕ್ಕಳು ಮರಿ ಇರಲಿ ಇಲ್ಲದೆ ಹೋಗಲಿ ಮಕ್ಕಳು ಮರಿ ಕೊಡ್ತಾವ್ರೆ. ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಮದುವೆ ಆಗದೆ ಇರೋರಿಗೆ ಮದುವೆ ಮುಂಚೆಗೆ ದಾರಿ ಕೊಡ್ತಾವ್ರೆ. ಇಲ್ಲಿ ಯಾವ ಥರದ್ದು ತೊಂದರೆ ಇಲ್ಲ. ಮತ್ತೇನಪ್ಪ ಅಂದರೆ ಇಲ್ಲಿ ತೆಂಗಿನಕಾಯಿ ಕಟ್ಟೋದೊಂದು ಅಮ್ಮ ತಿಳಿಸವ್ರೆ. ಇಲ್ಲಿ ತೆಂಗಿನಕಾಯಿ ಒಂದು ತಗೊಂಡು ನಾವು ಸಂಕಲ್ಪ ಮಾಡ್ಕೊಳ್ತೀವಿ. ಅಲ್ಲಿ ಬಸವಪ್ಪನ ಹತ್ರ 7 ಸುತ್ತು ತಿರುಗಿ ಅಲ್ಲಿ ತಗೊಂಡೋಗಿ ತೆಂಗಿನಕಾಯಿ ಕಟ್ಬಿಟ್ಟು ಹೋದ್ರೆ ಅವ್ರಿಗೆ ಎಲ್ಲ ಥರದ್ದು ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಯಾವ ದೋಷಗಳು ಇರಲಿ ಯಾವುದೇ ಇರಲಿ ಎಲ್ಲ ಸಾಲ್ವ್ ಆಗುತ್ತೆ. ಅಮ್ಮನವ್ರದ್ದು ಆಶೀರ್ವಾದ ಅವ್ರಿಗೆ ಸಂಪೂರ್ಣ ಕೊಡ್ತಾವ್ರೆ. ಯಾವ ತೊಂದರೆನೂ ಇಲ್ಲ. ಅರ್ಚಕರು ನಾವು ಕನಕರಾಜು ಅಂತ. ಸುಮಿ ನಮಸ್ತೆ. ನಮಸ್ತೆ. ಸುಮಿ ನಿಮ್ಮ ಹೆಸರು? ಮಲ್ಲೇಶ್ ಅಂತ. ಸುಮಿ, ಇದು ಗೌಡಗೆರೆನಲ್ಲಿ ಬಸವನ ಚರಿತ್ರೆ ಹೇಗೆ ಸೃಷ್ಟಿಯಾಯಿತು, ಮತ್ತೆ ಈ ಕ್ಷೇತ್ರದ ಅಭಿವೃದ್ಧಿ ಹೇಗಾಯ್ತು, ಮತ್ತೆ ನಿಮಗೆ ಕನಸಲ್ಲಿ ದೇವಿ ಬಂದು ನಿಮ್ಗೆ ಒಂದು ಆಹ್ವಾನವನ್ನ ನೀಡಿದ್ರಂತೆ, ಈ ತರ ಇಲ್ಲಿ ಅಭಿವೃದ್ಧಿ ಮಾಡ್ಬೇಕು ಅಂತೆಲ್ಲ, ಮತ್ತೆ ಅಗೋರಿಗಳು ಸಹ ಇದಕ್ಕೆ ಸಾಥ್ ಕೊಟ್ಟಿದ್ರಂತೆ, ನಿಮಗೆ ಒಂದು ವಿಗ್ರಹನೂ ಸಿಕ್ಕಿತ್ತಂತೆ, ಒಂದು ದೇವಿಯ ವಿಗ್ರಹ 2 ಇಂಚಿಂದು. ಇದ್ರ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ನಮ್ಮ ವೀಕ್ಷಕರಿಗೂ ಸಹ ತಿಳಿಸ್ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಖಂಡಿತ. ಈ ಕ್ಷೇತ್ರ ಕೆಲವೇ ವರ್ಷಗಳಲ್ಲಿ ಪ್ರಬಂಧಮಾನಕ್ಕೆ ಬಂದಂತ ಒಂದು ಕ್ಷೇತ್ರ. 2010ನೇ ಇಸ್ವಿಲಿ ಸುಧಾ ಈ ಕ್ಷೇತ್ರದಲ್ಲಿ ಒಂದು ತಿಪ್ಪೆಗುಂಡಿ. ಈ ಸಂದರ್ಭದಲ್ಲಿ ದೀಪಾವಳಿ ಸಮಯದ ಬಂತು ಅಂದ್ರೆ ಆ ನೀರಿನ ಜರಿಯರ್ದಿ ಊರಿನ ಗ್ರಾಮಸ್ಥರೆಲ್ಲ ತಮ್ಮ ಕಸಗಳ ದನಿನ ಕೊಟ್ಟಿಗೆ ಕಸ ಎಲ್ಲ ತಗೊಂಡು ಸುರಿತಿದ್ದಂತ ಜಾಗ. ಇವತ್ತು ಆ ಕ್ಷೇತ್ರ ಇಷ್ಟು ಪ್ರಬಂಧಮಾನಕ್ಕೆ ಬರ್ಲಿಕ್ಕೆ ಬಂದೈತಿ ಅಂದ್ರೆ ಆ ತಾಯಿಯ ಒಂದು ಮಹಿಮೆ, ತಾಯಿಯ ಒಂದು ಶಕ್ತಿ ಏನಂತ ಹೇಳಿದ್ರು ತಪ್ಪಾಗಲ್ಲ.
ಈ ಕ್ಷೇತ್ರ ನಾವು ಆಟ ಆಡುವಂತ ಸಂದರ್ಭದಲ್ಲಿ ಸಿಕ್ಕಿದಂತ ಒಂದು ಮೂರ್ತಿ, ಆ ಮೂರ್ತಿಯ ಮಡಿಕೊಂಡು ಆಟ ಆಡ್ತಾ ಇದ್ದಂತ ಒಂದು ಸಂದರ್ಭದಲ್ಲಿ ಸಿಕ್ತು, ಆಟ ಆಡೋ ಸಂದರ್ಭದಲ್ಲಿ ಸಿಕ್ತು, ಅದು ಮಡಿಕೊಂಡೇ ಆಟ ಆಡ್ತಾ ಇದ್ದೋ. ಅದಾದ್ಮೇಲೆ ದೇವಿಯ ಒಂದು ಮಹಿಮೆ, ದೇವಿಯ ಒಂದು ಪ್ರೇರೇಪಣೆ ಮಧ್ಯದಲ್ಲಿ ಒಂದು ಘಟನೆಗಳೆಲ್ಲ ನಡೆದು ಅದಾದ್ಮೇಲೆ ಒಂದು ಕಡೆ ಪ್ರತಿಷ್ಠೆ ಮಾಡಬೇಕು ಅಂತ ವಿಚಾರ ಬಂತು. ಅದ ಪ್ರತಿಷ್ಠೆ ಮಾಡ್ದೋ. ಪ್ರತಿಷ್ಠೆ ಮಾಡಾದ್ಮೇಲೆ ಒಂದು ಸಂದರ್ಭ ಆಗ್ತು. ದೇವಿಯ ಆಶೀರ್ವಾದಕ್ಕೋಸ್ಕರ ಬಂದಂತ ಭಕ್ತರಿಗೆ ಅರ್ಸೋಂತ ತಾಯಿ ಅರ್ಸದ್ಲು, ಅಂದ್ರೆ ಆಶೀರ್ವಾದ ಮಾಡಿದ್ರು. ಅವ್ರು ಏನೇ ಕಷ್ಟ ಅನ್ಕೊ ಬಂದು ಕೇಳ್ಕೊ ಬಂದ್ರು, ಅರ್ಸದ್ಲು. ಆದಂತ ಸಂದರ್ಭದಲ್ಲಿ ಕನಕಪುರದವರ ಒಬ್ಬ ಜಯಣ್ಣನವರ ಒಂದು ಕನಸಿನಲ್ಲಿ ಒಂದು ಕರು ಬಿಡುವಂತ ಕೇಳಿದಂತ ಒಂದು ಸಂದರ್ಭದಲ್ಲಿ ಅವರು ಮರಳುವಾಡಿ ಸಂತೆಲಿ ಹೋಗಿ ವ್ಯಾಪಾರ ಮಾಡಿ ಆಗದೆ ಅಂತ ಸಂದರ್ಭದಲ್ಲಿ 4,000 ರೂಪಾಯಿ ತಗೊಂಡು ನಮ್ಮ ಹತ್ರ ಕೊಡ್ತಾರೆ. ಅದಾದ್ಮೇಲೆ ನಾವು 4,000 ತಗೊಳಕ್ ಆಗದಿರೋ ಸಂದರ್ಭದಲ್ಲಿ 5,500 ರೂಪಾಯಿಗೆ ಕಸಾಯಿಖಾನೆಗೆ ಹೋಗಿದಂತ ಒಂದು ಕರುವನ್ನು ನಾವು ಖರೀದಿ ಮಾಡ್ತೀವಿ. ಅದ 3,600 ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀವಿ. ಅವ್ರು ಕೊಟ್ಟಂತ ಹಣದಿಂದ 4,000 ಕೊಡಿದ್ರೆ ಅಥವಾ ಇನ್ನೂ 400 ರೂಪಾಯಿ ಮಿಕ್ಕಿರ್ತದೆ. ಅದು ತಂದು ಬಿಟ್ಟಾದ್ಮೇಲೆ ಅದು ತನ್ನ ಪವಾಡಗಳನ್ನ ಮಾಡಲಿಕ್ಕೆ ಶುರುವಾಗ್ತದೆ. ಒಂದಲ್ಲ ಎರಡಲ್ಲ ಲಕ್ಷಾಂತರ ಭಕ್ತರ ಮನೆಯ ಒಂದು ಆರಾಧ್ಯ ದೈವವಾಗ್ತಾನೆ, ನಡೆದಾಡುವ ದೈವ ಎಂದು ಭಕ್ತರ ಬಿರುದು ಪಡ್ತಾನೆ. ಅದು 2027ರಲ್ಲಿ ಮಾರ್ಚ್ ತಿಂಗಳಲ್ಲಿ ಶಿವೈಕ್ಯರಾಗ್ತಾರೆ. ಅದಾದ್ಮೇಲೆ ಮತ್ತೊಂದು ಬಸವಪ್ಪನವರು ನಮ್ಗೆ ಕ್ಷೇತ್ರಕ್ಕೆ ಬರುವಂತ ಸಂದರ್ಭ ಆಗ್ತದೆ. ಇದು ಬಸವಪ್ಪನವರ ಒಂದು ಚರಿತ್ರೆ. ಅಂದ್ರೆ ಮತ್ತೊಂದು ಬಸವಪ್ಪ ಅಂದ್ರೆ ಈಗ ಹಳ್ಳಿಕಾರ್ ವರ್ತೂರ್ ಸಂತೋಷ್ ಅವರ ಕಡೆಯಿಂದ ನೀವು ತಗೊಂಡ್ಬಂದಿದ್ದೀರಿ ಅಂತ ಹೇಳಿದ್ರೆ ಇದ್ರ ಒಂದು ಘಟನೆ. ಹಳ್ಳಿಕಾರ್ ವರ್ತೂರ್ ಸಂತೋಷ್ ಅವ್ರ ಹತ್ರ ನಮ್ಮ ಬಸವಪ್ಪನವ್ರು ತೀರೋದಂತ ಸಂದರ್ಭದಲ್ಲಿ ಅವರು ಒಂದು ದಿನ ಬಿಟ್ಟು 2ನೇ ದಿನಕ್ಕೆ ನನಗೆ ಫೋನ್ ಮಾಡ್ತಾರೆ ಬೇರೆ ಕಡೆಯಿಂದ, ನಮ್ಮ ಮನೆಯಿಂದ ಕರು ಕೊಡ್ತೀವಿ ಅಂತ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ಸರ್ ಇಲ್ಲ ನಾವ್ ಆತರ ಖರೀದಿ ಮಾಡಕ್ಕಾಗಲ್ಲ, ನಮ್ದೇನಂತ ಒಂದು ನಿಯಮ ನಿಬಂಧನೆಗಳಿವೆ ಅಂತ ಕೇಳಿದಾಗ ಅವ್ರು ಮಾತಾಡ್ತಾರೆ, ಆ ದೇವಿಗೆ ನಮ್ಮನೆಯಿಂದ ಕರು ಬಿಡುವಂತ ಯೋಗ್ಯತೆ ಏನಾರ ಇದ್ರೆ, ಆಶೀರ್ವಾದ ಏನಾರ ಇದ್ರೆ ನಾವ್ ಬಿಡ್ತೀವಿ, ಅದನ್ನ ಮನೆಗ್ ಬಂದು ನೋಡ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ನಾವ್ ಅವ್ರ ಮಾತ ಮೀರಿ ತಿರ್ಗಿ ಮತ್ತೆ ನಾವು ಹಲವಾರು ಕರುಗಳನ್ನ ಹೋಗಿ ನೋಡ್ತೀವಿ. ಕರುಗಳು ನೋಡಿದಾಗ ಅಲ್ಲಿ ಸೆಟ್ ಆಗಿರುತ್ತೆ, ಮತ್ತೆ ಅವ್ರ ಮನೆ ಹತ್ರ ಹೋಗ್ತೀವಿ. ಆ ಮನೆ ಹತ್ರ ಹೋದಾಗ ಒಂದು ಘಟನೆ ನಡೀತದೆ. ಆ ಕರು ಅವ್ರ ಮನೆಯಲ್ಲಿರಲ್ಲ, ಬೇರೆ ಕಡೆ ಹೋಗಿರ್ತದೆ. ಅಲ್ಲಿಂದ ತರ್ಸಕ್ಕೆ ನಾವು 1 ಅವರ್ 2 ಅವರ್ ಕಾಯ್ತೀವಿ. ಕೊನೆಗೆ ಅದು ನಮ್ಮಲ್ಲಿದ್ದಂತ ಅನುಕೂಲಕ್ಕೆ ತಕ್ಕಂತ ನಮ್ಗೆ ಹೊಂದಾಣಿಕೆ ಆಗ್ತದೆ. ಕುಂತ್ಕೊಂಡ್ ವ್ಯಾಪಾರ ಮಾಡಕ್ಕೆ ಅಂತ ಹೋಗ್ತೀವಿ. ಅವ್ರು ಹೇಳ್ತಾರೆ 1 ರೂಪಾಯಿ ವಿಳ್ಯದೆಲೆ ಬೆಲೆ ಇಟ್ಕೊಡಿ ಅಂತಾರೆ. ನಮ್ಗೆ ಹಂಗಾಗಲ್ಲ. ನಮ್ದೇ ಆದಂತ ಅವ್ರು ಬಿಡೋರಂತಾರೆ ಬೇರೆಯವ್ರೆ, ಅವ್ರು ಬಿಡ್ತಾರೆ ಅಂತಂದಾಗ ಅವರು ಒಂದಲ್ಪ ಹಣ ಕೊಡಿದ್ರೆ ಹಣವ ನಾವು ತೆಗ್ದು ಇವ್ರ ಕೈಗೆ ಕೊಡ್ತೀವಿ. ಸಂತೋಷ್ ಅವ್ರ ಕೈಗೆ, ವರ್ತೂರ್ ಸಂತೋಷ್ ಅವ್ರ ಕೈಗೆ ಕೊಡ್ತೀವಿ. ಅವ್ರದ ಇದ್ ಮಾಡ್ಕೋತಾರೆ. ಮತ್ತೆ ಅವ್ರ ಊರಿಂದ ಒಂದು ಅದ್ದೂರಿಯಾದಂತ ಒಂದು ಕಾರ್ಯಕ್ರಮ ಮಾಡಿ ಬೀಳ್ಕೊಡುಗೆ ಸಮಾರಂಭ ಮಾಡಿ ಅಲ್ಲಿಂದ ಕಳ್ಸಿಕೊಡ್ತಾರೆ. ಅದ್ರಲ್ಲೊಂದು ನೈಜ ಘಟನೆ ನಡೆದಂತ ಘಟನೆ ಏನಪ್ಪಾ ಅಂದ್ರೆ, ಅವ್ರ ಮನೆಯಿಂದ ಈಚೆಗೆ ಬರ್ಬೇಕಾದ್ರೆ ಹಳೆ ಗೊಂತ ಏನಿತ್ತು, ಹಳೆ ಗೊಂತಲ್ಲಿ ಹೋಗಿ ನಮ್ ಕೈಲಿ ಹಿಡಿದಿರ್ತೀವಿ. ಕಿತ್ಕೊ ಹೋಗಿ ಹಳೆ ಗೊಂತಲ್ಲಿ ಒಂದೇ ಒಂದು ರಾಗಿ ಕಡ್ಡಿ ಅಂದ್ರೆ ರಾಗಿ ಕಡ್ಡಿ ತಿನ್ಬಿಟ್ಟು ಹೋಗೋ ಸ್ವಲ್ಪ ನೀರ್ ಕುಡ್ಬಿಟ್ಟು ಬರ್ತದೆ. ಅಂದ್ರೆ ನಿನ್ ಮನೆ ಋಣ, ಹುಲ್ಲಿನ ಋಣ ಮತ್ತೆ ನೀರಿನ ಋಣ ನನ್ ಕಳೀತು, ನಾನು ಯಾವ್ದೋ ಒಂದ್ ಜಾಗಕ್ಕೆ ಹೋಗ್ತಾವನಿ ಅನ್ನೋದು ಹೇಳುವಂತ ಒಂದು ಸಂದರ್ಭ ಆಗ್ತದೆ. ಅನಂತರಕ್ಕೆ ಶ್ರೀ ಕ್ಷೇತ್ರಕ್ಕೆ ಬಂದು ಕ್ಷೇತ್ರ ಪಾಲಕರಾದಂತ ಬಸವಪ್ಪನವರಾಗಿ ಮತ್ತೆ ಬಂದಂತ ಲಕ್ಷಾಂತರ ಭಕ್ತರಿಗೆ ಆಶೀರ್ವದಿಸುವಂತ ಒಂದು ನಡೆದಾಡುವ ದೈವ ಆಗ್ತಾವನಿ. ಈಗ ಇಲ್ಲಿ ಮೊದಲನೇ ಬಸವಪ್ಪ ಅವ್ರು ಇದ್ದಂತ ಕಾಲದಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಮೊದಲ ಪ್ರತಿಷ್ಠಾಪನಾಕಾರರು ಅವರೇ ಅಂತ ಹೇಳ್ತಾ ಇದ್ರು. ಇದ್ರ ವಿಶೇಷ ಅಂದ್ರೆ ಈ ಇವತ್ತು ಈ ಕ್ಷೇತ್ರ ಇಷ್ಟು ಮಟ್ಟದಲ್ಲಿದ್ರೆ ಅವ್ರ ಕಾರಣ. ಅವರು ಎಷ್ಟು ಮಟ್ಟದಲ್ಲಿ ಬೆಳವಣಿಗೆ ಮಾಡೋದಂದ್ರೆ, ನಿಜ ಹೇಳ್ಕೋಬೇಕು ಅಂತಂದ್ರೆ ಸತ್ಯ ಘಟನೆಗಳಿವೆಲ್ಲ ಯಾರ ಹತ್ರನೂ ಇಂತ ಅರಕೆ ಕೊಡು, ಹಂಗ್ ಮಾಡು, ಹಿಂಗ್ ಮಾಡು ಅಂತ ಕೇಳದಂತ ವ್ಯಕ್ತಿನೇ ಅಲ್ಲ ಆ ಬಸಪ್ಪನವರು. ಆದ್ರೆ ಒಂದ್ ವಿಚಾರ ಏನಪ್ಪಾ ಅಂದ್ರೆ, ಅಪ್ಪಿ ತಪ್ಪಿ ಭಗವಂತ ನನ್ಗೆ ಇದು ಒಳ್ಳೇದ್ ಮಾಡು, ನಾನ್ ಮಾಡಂಗಿಂತ ಕೊಡ್ತೀನಿ ಅಂತ ಏನಾರ ಅಂದ್ಬಿಟ್ಟು ಆ ವ್ಯಕ್ತಿ ಭಕ್ತ ಒಬ್ಬ ಅಂದ್ಬಿಟ್ಟು ಆ ಕೆಲ್ಸ ಆದ್ಮೇಲೆ ಕೊಡ್ದೇನೆ ಇದ್ರೆ ಈಸ್ಕೊಳಗಿಂತ ಬಿಡದೇದಂತ ವ್ಯಕ್ತಿ. ಯಾಕೆಂದ್ರೆ ಆ ವ್ಯಕ್ತಿಲಿದ್ದಂತ ಒಂದು ಸಂದರ್ಭ ಏನಪ್ಪಾ ಅಂದ್ರೆ, ನಾನ್ ನಿನ್ನ ಹತ್ರ ಏನು ಕೇಳಲಿಲ್ಲ, ನೀನ್ ನನ್ನ ಹತ್ರ ಕೇಳಿದಿ, ನಾನು ಕೊಡ್ತೀನಿ ಅಂತ ಹೇಳಿದಿ, ನಿನ್ನ ಹತ್ರ ಅದೇ ನೀನ್ ಕೊಡೀಗ ಅಂತ ಕಿತ್ಕೋತಿದ್ದ, ಈ ಉಸ್ಲು ಮಾಡ್ತಿದ್ದ. ಎಷ್ಟೇ ಆದ್ರೆ ಬಿಡ್ತಿಲ್ಲ, ಉಸ್ಲು ಮಾಡ್ಕೊಳ್ಳೋಣ. ಆದ್ರೆ ಯಾರ ಹತ್ರ ನಾನು ಇದ್ ಕೊಟ್ಟು ಒಳ್ಳೇದ್ ಮಾಡ್ತೀನಿ, ಅದ್ ಕೊಟ್ಟು ಒಳ್ಳೇದ್ ಮಾಡ್ತೀನಿ ಅಂತ ಕೇಳುವಂತ ಸಂದರ್ಭನೇ ಅಲ್ಲ. ಅದರಿಂದ ಆ ನಂಬಿಕೆ, ಆ ಭಕ್ತಿ ಇವತ್ತು ಅವ್ರದೇ ಆದಂತ ಒಂದು ಗದ್ದಿಗೆ ಮಾಡಿ, ಯಾಕೆಂದ್ರೆ ಆ ಗದ್ದಿಗೆ ಮೇಲೆ ಒಂದು ಅವ್ರದೇ ಆದಂತ ಒಂದು ವಿಗ್ರಹ ಮಾಡಿ ನಿಲ್ಸವ್ರೆ. ಅದು ಸುಧಾ ನಾವು ಮಾಡ್ಸೋದಲ್ಲ, ಯಾರೋ ಚಿಕ್ಕಮಂಗ್ಳೂರ್ ಒಬ್ರು ಭಕ್ತರು ಮಾಡ್ಸೋದು. ಅಂದ್ರೆ ನಾವೇನು ಇಲ್ದೇ ಅವ್ರು ಆ ಮನಸ್ಸಲ್ಲಿ ಏನ್ ಬಂತ ಗೊತ್ತಿಲ್ಲ, ಗುರುಗಳೇ ನಾನು ಮಾಡಿಸ್ಕೊಡ್ಬೇಕು ಅನ್ಕೋದಿ, ನಾನು ಮಾಡಿಸ್ತೀನಿ ಅಂತ ಹೇಳಿ ಇವತ್ತ ಅವರೇ ತದ್ರೂಪಿಯಾದಂತ ಒಂದು ಬಸವಣ್ಣವ್ರ ತಗೊಬಂದ್ ನಿಲ್ಸಿರೋ. ಈಗ ಅಲ್ಲಿ ಬಸವಪ್ಪ ಹತ್ರ ಎಲ್ಲ ತೆಂಗಿನಕಾಯಿಗಳ ಸಂಕಲ್ಪ ಮಾಡ್ಕೊಂಡು ಕಟ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಇದ್ರ ಬಗ್ಗೆ ಹೇಳ್ಬೇಕಾಗಿರೋದೇನಂದ್ರೆ, ನಮ್ಮಲ್ಲಿ ನಮ್ಮ ಕ್ಷೇತ್ರದಲ್ಲಿ ಈ ಏನಿತ್ತು ಅಂದ್ರೆ, ಬರೋರು ದೇವಿ ದರ್ಶನ ಮಾಡೋರು, ಪ್ರಸಾದ ಮಾಡ್ಕೊಳ್ಳೋರು, ಬಸಪ್ಪನ ಹತ್ರ ಪಾದ ಕೇಳ್ಕೊ ಹೋಗ್ತಾ ಇದ್ರು. ಈಗ ಏನಾಗೈತೆ ಅಂದ್ರೆ, ಯಾರೋ ಭಕ್ತರುಗಳು ಬರೋರು ಅವ್ರ ಇಚ್ಛೆ, ಅವ್ರ ಅನುಗುಣವಾಗಿ ಅವರೇ ಸ್ವಯಂ ಪ್ರೇರಿತವಾಗಿ ಅವರೇ ಕಟ್ಟಕ್ ಶುರು ಮಾಡೋರು. ನಾವಿಲ್ಲಿ ಯಾರು ಹೇಳಿದ್ದು ಅಲ್ಲ, ಮಾಡಿದ್ದು ಅಲ್ಲ,
ಕಟ್ಟಕ್ ಶುರು ಮಾಡಿದ್ರು. ಒಬ್ಬರಿಂದ ಇಬ್ಬರಾದ್ರು, ಇಬ್ಬರಿಂದ 4 ಜನ ಆದ್ರು ಕಟ್ಟೋದು ಅನ್ಕೊಳೆ. ಅವ್ರು ಕಟ್ಟಿದ ಮೇಲೆ ನಮ್ಗೆ ರಿಸಲ್ಟ್ ಕೊಡಕ್ ಶುರು ಮಾಡಿದ್ರು. ಅವ್ರು ಕಾಯಿ ಕಟ್ಟಿದ ಮೇಲೆ ರಿಸಲ್ಟ್ ಕೊಡಕ್ ಶುರು ಮಾಡಿದ್ರು. ನಾನ್ ಕಾಯಿ ಕಟ್ಬಿಟ್ಟು ಹೋಗಿದ್ದೆ, ನನ್ಗೆ ಒಳ್ಳೇದಾಗ್ತದೆ, ನಾನ್ ಕಾಯಿ ಕಟ್ಬಿಟ್ಟು ಹೋದೆ ನನ್ಗೆ ಒಳ್ಳೇದಾಗ್ತದೆ ಅನ್ಕೊಂಡು ಅವರೇ ಇದ್ ಮಾಡಕ್ ಹೋದ್ರು. ನಾವು ಅವನೇ ಒಂದು ಅನುಗುಣ. ಯಾಕೆಂದ್ರೆ ನಮ್ಗೆ ನಡೆದಾಡುವ ದೈವ ಬಸವಣ್ಣವರು ಅಂತ ನಾವೇನ್ ಹೇಳ್ತೇವೆ, ದೇವಿಯ ಮುಂಭಾಗದಲ್ಲಿ ಇರುವಂತಹ ಒಂದು ಗದ್ದಿಗೆ ಮುಂದೆಗಡೆ ಯಾವಾಗ ಕಟ್ಟಕ್ಕೆ ಶುರು ಮಾಡಿ ಒಳ್ಳೇದಾಗಕ್ಕೆ ಸಂದರ್ಭ ಆಯ್ತೋ, ಆ ಸಂದರ್ಭ ಆದ್ಮೇಲೆ ನಾವೇನ್ ಮಾಡುದು ಅಂದ್ರೆ, ಯಾರ ಬಂದ್ರೆ ನೋಡಪ್ಪ ಈ ತರ ಕಷ್ಟ ಅನ್ಕೊಂಡ್ರೆ, ನೋಡಪ್ಪ ಈ ತರ ಮಾಡ್ತಾ ಇದ್ರು, ನೀನು ಕಟ್ಟು ಕಾಯ ಅನ್ನೋ ಶುರು ಮಾಡುದು. ಅದರಿಂದ ಜಾಸ್ತಿ ಆಗಲಿಕ್ಕೆ ಶುರುವಾಯ್ತು. ಅದ್ರ ರಿಸಲ್ಟ್ ಸುತ್ತ ನಾವು ನೋಡ್ತಾವೆ ಇವಾಗ. ಈಗ ದೇವಿಯವರು ನಿಮ್ಮ ಒಂದು ಕನಸಲ್ಲಿ ಏನಾದ್ರು ಪ್ರತ್ಯಕ್ಷ ಆಗಿರೋ ಘಟನೆ ಉಂಟಾ? ನನಗೆ ತುಂಬಾ ಆಗೈತೆ. ನನಗೆ ಮೊದ್ಲು ಕಾಣಿಸ್ತಿದೆ ಏನಪ್ಪಾ ಅಂತಂದ್ರೆ, ನಾವು ಹಲವಾರು ವಿಚಾರಗಳು ನೋಡಿವಿ. ನಾನು ಒಳಗಡೆ ಹೋಗಿ ಕೂತಂತ ಸಂದರ್ಭದಲ್ಲಿ ಎಡಗಾಲಿಗೆ 2 ಗೆಜ್ಜೆ ಕಟ್ಕೊಂಡು ಒಂದ್ ಹೆಣ್ಮಗು ರೂಪದಲ್ಲಿ ನನ್ನ ಕಣ್ಣು ಕಾಣಿಸ್ತಿದ್ದು. ತುಂಬಾ ಕಂಡವ್ರೆ. ಇವತ್ತು ಅವ್ರು ಕಂಡಿರೋದಕ್ಕೆ, ಅವ್ರು ಇರೋ ನೈಜ ಘಟನೆಗೆ, ಅವ್ರು ಇರೋಂತ ಒಂದು ಪ್ರತ್ಯಕ್ಷವಾಗಿ ಇದ್ದಂತಕ್ಕಿನೇ ಇವತ್ತು ಈ ತಿಪ್ಪೆ ಗುಂಡಿ ಹೋಗಿ ಚಿನ್ನದ ಗುಂಡಿಯಾಗಿ ಪರಿವರ್ತನೆ ಆಗ್ತಾರೆ. ಈಗ ಇಲ್ಲಿ ನಿಲ್ಸಿರುವಂತಹ ದೇವಿ ವಿಗ್ರಹದ ಬಗ್ಗೆ ಏನ್ ಹೇಳ್ತೀರಾ? ಇಡೀ ಪ್ರಪಂಚದಲ್ಲೇನೆ ಈ ದೇವಿ ವಿಗ್ರಹನೇ ಅತಿ ಎತ್ತರದಲ್ಲಿರುವಂತದ್ದು ಮತ್ತೆ ಅತಿ ಪವಿತ್ರವಾಗಿರುವಂತದ್ದು ಅಂತ ಹೇಳ್ತಾ ಇದ್ರು. ಈ ವಿಗ್ರಹ 2018 ಪ್ರಾರಂಭ ಮಾಡಿದ, 2021 ಮುಕ್ತಾಯವಾಯಿತು. 21 ಆಗಸ್ಟ್ 8ನೇ ತಾರೀಕಲ್ಲಿ ಲೋಕಾರ್ಪಣೆ ಆಯಿತು. 3 ವರ್ಷಗಳ ಕಾಲ ನಡೆದಂತ ಒಂದು ವಿಗ್ರಹ ಇದು. ಮೊದ್ಲೇ ನೀವು ಕೇಳಿದಂತ ಒಂದು ಪ್ರಶ್ನೆ ಪ್ರಕಾರ ಅಘೋರಿಗಳಿಗೂ ಈ ಕ್ಷೇತ್ರಕ್ಕೂ ತುಂಬಾ ಅವಿಭಾಜ್ಯ ಒಂದು ಸಂಬಂಧ ಐತೆ. ತುಂಬಾ ಸಂಬಂಧ ಐತೆ. ಅಘೋರಿಗಳು ತಾನಾಗ್ತಾನೆ ಬರುವಂತವ್ರು ಈ ಕ್ಷೇತ್ರಕ್ಕೆ. ಅವ್ರು ಹೇಳಿದಂತ ಒಂದು ವಾಕ್ಯದಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟದ ಒಂದು ಮೂರ್ತಿ ನಿರ್ಮಾಣ ಮಾಡಲಿಕ್ಕೂ ಸಾಧ್ಯ ಆಗಿರುತ್ತದೆ. ದೇವಿಯ ಒಂದು ಮಹಿಮೆ ಅವರು ವರ್ಣಿಸ್ತಾರೆ. ಯಾಕೆಂದ್ರೆ ಹಿಂದಿಲಿ ವರ್ಣಿಸ್ಬೇಕಾದ್ರೆ ಅದ ನಮ್ಗೆ ಕೇಳಕ್ಕೆ, ನಮ್ಗೆ ಹಿಂದಿ ಗೊತ್ತಿಲ್ಲ, ಪಕ್ಕದಲ್ಲಿ ಅನುವಾದ ಮಾಡಿ ಹೇಳ್ತಾರೆ. ಅಷ್ಟು ವರ್ಣಿಸಿ ಅವ್ರು ಹೇಳ್ತಾರೆ, ಈ ದೇವಿ ಪವರ್ ಹಿಂಗ್ ಐತೆ, ಈ ತರ ಐತೆ ಅಂತ ಅವ್ರು ಹೇಳಿದ್ರು. 18 ಕೈಗಳಿಂದ ಕೂಡಿದಂತ ಒಂದು ದೇವಿ ಮೂರ್ತಿ ಮಾಡ್ಬೇಕು ಅಂತ 2011 ನನಗೆ ಆಜ್ಞೆ ಮಾಡ್ತಾರೆ. ಅದೇ ಪ್ರಕಾರ 2018 ಅದಕ್ಕೆ ಕೈ ಹಾಕ್ತಿವಿ. ಆವಾಗ ಕೈ ಹಾಕ್ಬೇಕಾದ್ರೆ ಹೇಳ್ತಾರೆ ಅವರು, ಈ ತರ ನೀವ್ ಇನ್ನೂ ಯಾಕೆ ಮಾಡಿ 2018 ಅವರೇ ಬಂದು ಇನ್ನು ಯಾಕೆ ಮಾಡಿದ ಅಂತ ನಮ್ಗೆ ಸ್ವಲ್ಪ ಸಮಸ್ಯೆ ಇಲ್ಲ, ನೀವು ಕೈ ಹಾಕಿ ಆಗ್ತದೆ ಅಂತ ಹೇಳ್ತಾರೆ. ಸರಿ, ನಾವು ಕೈ ಹಾಕ್ತಿವಿ. ಅದೇ ರೀತಿ ಹಲವಾರು ಎಡರುಗಳೆಲ್ಲ ಬರ್ತವೆ. ಆ ಕೈ ಹಾಕ್ದಾಗ ತುಂಬಾ ಕಷ್ಟಗಳನ್ನೆಲ್ಲ ಸಿಗಾಕೋತೀವಿ. ಆದ್ರೂ ಬಿಡಲ್ಲ. 3 ವರ್ಷದಲ್ಲಿ ಅದ್ ಹೆಂಗ್ ನಡೀತೋ ಏನ್ ಬಿಡ್ತೋ ಗೊತ್ತಿಲ್ಲ. ದೇವಿಯ ಒಂದು ಆಶೀರ್ವಾದ, ದೇವಿಯ ಒಂದು ಸಂಕಲ್ಪ, ಮೂರ್ತಿ ಲೋಕಾರ್ಪಣೆ ಆಗ್ತದೆ. ಲೋಕಾರ್ಪಣೆ ಅದು 35,000 kg ತೂಕವಿರುವಂತಹ ವಿಶ್ವದ ಅತಿ ಎತ್ತರವಾದಂತಹ ಪಂಚಲೋಹದ ತಾಯಿ ಚಾಮುಂಡೇಶ್ವರಿ ಮೂರ್ತಿಯಿಂದ ಹೆಗ್ಗಳಿಕೆಗೆ ಪಾತ್ರವಾಗ್ತದೆ. ಇವತ್ತು ದೇಶ ವಿದೇಶಗಳ ಕೈ ಬೀಸಿ ಕರೆಯುವಂತ ಒಂದು ಸಂದರ್ಭ ಆಗ್ತದೆ. ಚನ್ನಪಟ್ಟಣ ಅಂದ್ರೆ ಬೊಂಬೆ ಅಂತಿದ್ರು, ಈಗ ಚನ್ನಪಟ್ಟಣ ಅಂದ್ರೆ ವಿಶ್ವದ ಅತಿ ಎತ್ತರವಾದ ಚಾಮುಂಡೇಶ್ವರಿ ಅಂತ ಹೇಳುವಂತ ಒಂದು ಸಂದರ್ಭ ಬರ್ತದೆ. ಇದೊಂದು ಪುಟ್ಟ ಹಳ್ಳಿ, ಕುಗ್ರಾಮ. 3 ಗಡಿಗಳಿಗೆ, 3 ಜಿಲ್ಲೆಗಳಿಗೆ ಸೇರಿದಂತ ಒಂದು ಕುಗ್ರಾಮ. ಈ ಕಡೆ ಹೋದ್ರೆ ಮಂಡ್ಯ ಜಿಲ್ಲೆ ಬರ್ತದೆ, ಈ ಕಡೆ ಹೋದ್ರೆ ತುಮಕೂರು ಜಿಲ್ಲೆ ಬರ್ತದೆ, ಈ ಕಡೆ ಹೋದ್ರೆ ರಾಮನಗರ ಜಿಲ್ಲೆ ಸೇರುತ್ತೆ. 3 ಕುಗ್ರಾಮದಲ್ಲಿ 3 ಗಡಿ ಭಾಗದಲ್ಲಿ ಸೇರಿದಂತ ಒಂದು ಕ್ಷೇತ್ರ ದೊಡ್ಡ ಮಟ್ಟದ ಒಂದು ಮಹಾಕ್ಷೇತ್ರವಾಗಿ ಹೋಗಲಿಕ್ಕೆ ಸಾಧ್ಯತೆ ಆಗ್ತದೆ. ಇದು ತಾಯಿಯ ಒಂದು ಮಹಿಮೆ. ಈಗ ನಾವು ನೋಡಿರ್ಬೋದು, ನೀವು ನೋಡ್ತಾ ಇದ್ದೀರಿ, ಅಷ್ಟರಿಂದ ವಿಡಿಯೋಗಳು ನೀವೇ ತೆಗಿತಾ ಇದ್ದೀರಿ. ಭರ್ತನಿಯವರೇ ಅವ್ರ ಪಾಡಿಗೆ ಇಲ್ಲಿ ಯಾವುದೇ ರೀತಿಯಾದಂತ ಕಮರ್ಷಿಯಲ್ ಇಲ್ಲ. ನೋಡಿಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೆ ನೋಡಿ, ಯಾರನ್ನೇ ಬೇಕಾದ್ರೂ ಕೇಳಿ, ಇಲ್ಲಿ ಕಮರ್ಷಿಯಲ್ ಇಲ್ಲ. ನಾವೆಲ್ಲಾರು ಹೋದ್ರೆ ಬಂದ ತಕ್ಷಣ ಪಾರ್ಕಿಂಗ್ ಅಂತಾರೆ, ಇಲ್ಲಿ ಆ ಪಾರ್ಕಿಂಗು ಇಲ್ಲ. ಪಾರ್ಕಿಂಗ್ ಹೋಗ್ಬೇಕು, ನಳಿಸ್ಕೋಬೇಕು. ಮತ್ತೆ ದಿನದ 24 ಗಂಟೆಗಳ ಕಾಲ ನಿರಂತರ ದಾಸೋಹ ನಡೀತದೆ. ಬರ್ಬೇಕು, ದೇವಿ ದರ್ಶನ ಮಾಡ್ಬೇಕು, ಅವ್ರ ಸಂಕಲ್ಪ ಮಾಡ್ಕೋಬೇಕು, ಬಸವಪ್ಪರು ಕೇಳ್ಕೋಬೇಕು, ಬರ್ತಾರೆ. ಸ್ವಯಂ ಪ್ರೇರಿತವಾಗಿ ಇಲ್ಲಿ ಏನಾಗೋದು ಅಂದ್ರೆ, ಒಂದ್ ಕಡೆ ಪ್ರವಾಸಿ ತಾಣ, ಒಂದ್ ಕಡೆ ಭಕ್ತಿ ತಾಣ, ಎರಡು ಸೇರ್ಕೊಂಡು 2 ಮಿಕ್ಸ್ ಆಗ್ಬಿಟ್ಟದ. ಇಲ್ಲಿ ಹಲವಾರು ಭಕ್ತರುಗಳೆಲ್ಲ ಬರ್ತಾರೆ. ಈಗ ನೋಡ್ತಾ ಇರಿ, ಓಂ ಶಕ್ತಿಯರು ಬರ್ತಾ ಇರ್ತಾರೆ, ಶಬರಿಮಲೆಯರು ಬರ್ತಾ ಇರ್ತಾರೆ, ಶಾಲಾ ಮಕ್ಕಳುಗಳು, ಪ್ರವಾಸಿಗರು ಬರ್ತಾ ಇರ್ತಾರೆ, ಎಲ್ಲರೂ ಬರ್ತಾ ಇರ್ತಾರೆ. ಅದನ್ನ ಒಂದ್ ಕಡೆಯಿಂದ ಪ್ರವಾಸಿ ತಾಣ, ಮತ್ತೊಂದ್ ಕಡೆ ಭಕ್ತಿಯ ತಾಣ, ಎರಡೂ ಸೇರ್ಕೊಂಡು ಇವತ್ತು ಈ ಒಂದು ಪುಟ್ಟ ಕುಗ್ರಾಮವನ್ನ ಒಂದು ದೊಡ್ಡ ಮಟ್ಟದ ಕುಗ್ರಾಮ ಬೆಳೆಯುವಂತ ಒಂದು ಸಂದರ್ಭಕ್ಕೆ ಈ ಮಹಾತಾಯಿ ಒಂದು ಕಾರಣ. ಸ್ವಾಮಿ, ಇಲ್ಲಿ ಬಸವ ಅವರು ಏನಾದ್ರೂ ಇಚ್ಛೆಗಳನ್ನ ಈಡೇರೋ ತರ ಇದ್ರೆ ಬಲಗಾಲನ್ನ ನಮ್ಮ ಅಂಗೈ ಮೇಲೆ ಇಡ್ತಾರೆ. ಸೊ ಏನಾದ್ರೂ ನೆರವೇರಲ್ಲ ಅಂದ್ರೆ ತಟಸ್ಥವಾಗಿ ನಿಂತ್ಕೊಂತಾರೆ ಅಂತ ಹೇಳ್ತಿದ್ರು. ನಾನು ಸುಮಾರು ಘಟನೆಗಳನ್ನ ಅಲ್ಲಿ ನಿಂತ್ಕೊಂಡು ಗಮನಿಸಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಜಕ್ಕೂ ಇದು ನಡೀತಿರುವಂತಹ ಘಟನೆ? ನಮ್ಮಲ್ಲಿ ಇನ್ನೊಂದು ಕೇಳೋ ಪ್ರಶ್ನೆ ಏನಪ್ಪಾ ಅಂದ್ರೆ, ನಮ್ಗೆ ನಮ್ಮ ಬಸಪ್ಪನವರು ಶಿವೈಕ್ಯರಾದ ತಕ್ಷಣ ನನ್ ತುಂಬಾ ಜನ ಕೇಳೋರು, ತುಂಬಾ ಜನ ಮಾತಾಡೋರು. ಏನಂತ, ಸ್ವಾಮಿಯರೇ ಇದ ನೀವು ಬುದ್ಧಿ ಕಲಿಸ್ತೀರಾ, ಟ್ರೈನಿಂಗ್ ಕೊಡ್ತೀರಾ ಅಂತೆಲ್ಲ ಕೇಳೋರು. ದಯವಿಟ್ಟು ಯಾವ ಬುದ್ಧಿನೂ ಕಲ್ಸೋದಲ್ಲ, ಟ್ರೈನಿಂಗ್ನು ಕೊಡೋದಲ್ಲ. ಅವನ ಒಂದು ಮಹಿಮೆ, ದೇವಿಯ ಒಂದು ಅಂಶ ಆ ಬಸವಪ್ಪನಲ್ಲ ಕುಂತ್ಕೊಂಡು ಅವ್ರಿಗೆ ಒಳ್ಳೇದಾಗ್ತದೆ ಅಂದ್ರೆ ಮಾತ್ರ ಅವ್ರಿಗೆ ಬಲಗಾಲ ಪಾದ ಕೊಟ್ಟಿ, ಅವ್ರ ಭಕ್ಷಿಗೆ ಪಾದ ಕೊಟ್ಟಿ ಅವ್ರಿಗೆ ಆಶೀರ್ವದಿಸೋದು. ಆಗಲ್ಲ ಅಂದ್ರೆ ಕೊಡೋಕೆ ಅವಶ್ಯಕತೆನೇ ಇಲ್ಲ. ಆಗಲ್ಲ ಅಂದ್ರೆ ಕೊಡೋದು ಇಲ್ಲ. ಮತ್ತೆ ಅವ್ರ ಮನೆಯ, ಈಗ ನೋಡಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟೇ,
ಅವ್ರ ಮನೇಲಿ ಯಾವ್ದೋ ಒಂದು ದೇವ್ರನ್ನ ಅರ್ಕೆ ಮಾಡ್ಕೊಂಡಿರ್ತಾರೆ, ಅವ್ರು ಏನೋ ಒಂದು ಅನ್ಕೋಗಿರ್ತಾರೆ. ಅವ್ರು ಹೇಳೋದೇನು ಅಂತಂದ್ರೆ ಬಸವನ ಪಾದ ನಾವು ಕೇಳ್ಕೊತೀವಿ, ನಿಮ್ ಅರ್ಕೆ ಇತ್ತಾ ಏನಿತ್ತು ಅಂತಿಲ್ಲ ಅಂತ ನಾವು ಕೇಳ್ತೀವಿ. ಅವ್ರು ಕೇಳಿದಾಗ ಅವ್ರಂದ್ರೆ ಹೌದು ನಂದು ಅರ್ಕೆ ಇದೆ, ನನಗೇನೋ ಒಂದು ಆಗಿತ್ತು ಅಂತಂದಾಗ ಆಗ ನಾನು ತೀರ್ಸ್ಕೊಡ್ತೀನಿ ಅಂತ ಹೇಳೋದು ಕೊಡ್ತಾರೆ. ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ನೀನು ಮೊದ್ಲೇ ಸಾಲ ಮಾಡ್ಬಿಟ್ಟು ಬಂದಿದ್ದಿ, ಆ ಸಾಲ ತೀರ್ಸ್ತಾನೆ ಇಲ್ಲಿಗೆ ಯಾಕೆ ಬಂದಿದ್ದಿ, ಮೊದ್ಲು ಹೋಗಿ ತೀರ್ಸ್ಬಿಡ್ ಬಾ, ಆಮೇಲೆ ನೀನ್ ಒಳ್ಳೇದು ಮಾಡ್ತೀನಿ, ಹಿಂದನ್ನೇ ಮರ್ತು ಬಿಟ್ಟಿದ್ದೆ ಈಗ ಯಾಕೆ ಬಂದಿದ್ದಿ ಅಂತ ಹೇಳುವಂತ ಒಂದು ಉದ್ದೇಶ ಆಗ್ತದೆ. ಆದ್ರೆ ಬಹಳ ಪವಾಡ ಮಾಡುವಂತನು, ಬಹಳ ಒಂದು ಆಶೀರ್ವಾದ ಮಾಡುವಂತನು ನಾವು ನಂಬಿ ಬರ್ಬೇಕಷ್ಟೆ. ನಂಬಿಕೆಯಿಂದ ಬಂದ್ರೆ ಅವ್ನ್ ದೇವ್ರೆ, ನಮ್ದೇನೆ ಪರೀಕ್ಷೆ ಮಾಡ್ತೀನಿ ಅಂದ್ರೆ ಅದು ಪರೀಕ್ಷೆನೆ ಅಷ್ಟೇ. ಅಂದ್ರೆ ಈ ಬಸಪ್ಪ ಅವರು ಇಲ್ಲಿ ಒಂದು ಪೂಜೆ ನಡಿಬೇಕಾದ್ರೆ ಮಹಾಮಂಗಳಾರತಿ ಟೈಮ್ ಅಲ್ಲಿ ಸಾಲಾಗಿ ಎಲ್ಲ ಭಕ್ತಾದಿಗಳು ಮಲ್ಕೊಂಡಿದ್ರು, ಅವ್ರ ಮೇಲೆ ದಾಟ್ಕೊಂಡು ಹೋಗ್ತಿದ್ರು. ಇದರ ವಿಶೇಷತೆ ಏನು? ಇದೇನಂದ್ರೆ ನಮ್ಮಲ್ಲಿ 11ರಿಂದ 12 ಗಂಟೆಗೊಂದು ಮಹಾಪೂಜೆ ಅಂತ ಮಾಡ್ತೀವಿ. ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಿಮೆ ಇವತ್ತು ತುಂಬಾ ವಿಶೇಷ ದಿನಗಳು, ಆ ದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಮಾಡ್ತೀವಿ. ಮೊದ್ಲೇನ್ ಮಾಡ್ತೀವಿ ಅಂದ್ರೆ ಒಳಗಡೆ ಮಂಗಳಾರತಿ ಮಾಡ್ಬಿಟ್ಟು ಬಸವಣ್ಣವ್ರ ಮಂಗಳಾರತಿ ಮಾಡ್ಬಿಟ್ಟು ಅಲಂಕಾರ ಮಾಡ್ಕೊಂಡು ಕರ್ಕ ಬಂದು ಬಸವಣ್ಣವರ ಮೂಲ ಗದ್ದಿಗೆ, ನಮ್ಮ ಹಳೆ ಬಸಪ್ಪರ್ ಏನಿದೆ ಆ ಮೂಲ ಗದ್ದಿಗೆ ಹತ್ರ ಹೋಗಿ ಅವ್ರಿಗೆ ಮೊದ್ಲು ನಮಸ್ಕಾರ ಮಾಡ್ತಾರೆ. ಯಾಕಂದ್ರೆ ಈ ಕ್ಷೇತ್ರದ ಯಜಮಾನ ಅವ್ರ ಮೊದ್ಲು, ಆ ಯಜಮಾನಂಗ್ ಹೋಗಿ ಇವ್ರಿರೋರು ಇಂದಿನ ಗುರುಗಳು, ಅವ್ರಿಗೆ ಗುರು ಆಗ್ಬೇಕಾಗ್ತದೆ. ಅವ್ರ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ನೋಡಿ, ಮೂಕ ಪ್ರಾಣಿ ಅನ್ನೋದಕ್ಕೂ ನಾವ್ ಎಷ್ಟು ಇದಾಗ್ತದೆ, ನಾವು ಮನುಷ್ಯ ನಾವು ಮಾತಾಡ್ತೀವಿ, ಅದೊಂದು ಮೂಕ ಪ್ರಾಣಿ. ಮೊದ್ಲೋಗಲ್ಲಿ ನಮಸ್ಕಾರ ಹಾಕಿ ಆಮೇಲೆ ಅವ್ರದ್ದೊಂದು ಗದ್ಗೆ ಒಂದ್ ಸುತ್ತ ಬಳಸ್ಕ ಬಂದು ಆಮೇಲೆ ಇವ್ರು ಪಾತ್ ಪೂಜೆ ಮಾಡಿಸ್ಕೊಳಕ್ಕೆ ನಿಂತ್ಕೊಳ್ಳೋದು. ಪಾತ್ ಪೂಜೆ ಮಾಡಿ ಹೊರಗಡೆ ಹೋಗ್ತಾರೆ, ನೈವೇದ್ಯ ಕೊಡ್ತಾರೆ, ನೈವೇದ್ಯ ತಿರ್ಸ್ಕೊಳ್ತಾರೆ, ಎಲ್ಲಾ ಜಾಗಗಳಿಗೆ ಹೋಗಿ ಒಂದ್ ನಮಸ್ಕಾರ ಮಾಡ್ಕೊ ಬರ್ತಾರೆ. ನಮಸ್ಕಾರ ಮಾಡ್ಕೊ ಬಂದಾದ್ಮೇಲೆ ಪೂಜೆ ಪಡ್ಕೊ ಬರ್ತಾರೆ. ಆಮೇಲೆ ಮಲಗಿರೋ ದಾಟ್ಕೊ ಹೋಗ್ತಾರೆ. ದಾಟ್ಕೋ ಉದ್ದೇಶ ಅಂದ್ರೆ ಅವ್ರಿಗೆ ಒಳ್ಳೇದಾಗ್ತದೆ ಅಂದ್ರೆ ಮಾತ್ರ ದಾಟೋದು, ಒಳ್ಳೇದಾಗಲ್ಲ ದಾಟಕ್ಕಾಗಲ್ಲ. ಅವ್ರಿಗೇನೆ ಗ್ರಹಗತಿಗಳ ದೋಷ ಇದ್ರೆ, ಆಮೇಲೆ ಭೀತಿ ಸಂಖ್ಯೆಗಳೇನಾರ ಇದ್ರೆ ದಾಟಕೋ ಹೋದ್ರೆ ನನಗೆ ಬೇಗ ಒಳ್ಳೇದಾಗ್ತದೆ ಅನ್ನೋದು ಒಂದು ನಂಬಿಕೆ ಇದೆ. ಆ ನಂಬಿಕೆ ಪ್ರಕಾರ ಏನ್ ಮಾಡ್ತಾರೆ, ಮಲಗ್ದಾಗ ಎಲ್ಲರೂ ದಾಟ್ಕೋ ಹೋಗ್ತಾ ಇರ್ತದೆ. ಒಳ್ಳೇದಾಗ್ತಾನೆ ದಾಟ್ತದೆ, ಒಳ್ಳೇದಾಗಲ್ಲ ದಾಟಲ್ಲ. ಸುಮ್ಮನೆ ಇಲ್ಲಿ ನೀವ್ ಆಗ್ಲೇ ಹೇಳ್ದಾಗೆ ಈ ಒಂದು ಕ್ಷೇತ್ರ ಫಸ್ಟ್ ತಿಪ್ಪೇಗುಂಡಿ ಆಗಿತ್ತು ಅಂತ. ನಿಮ್ಗೆ ಯಾವಾಗ ಈ ತರ ನಾನು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ನಿಂತ್ಕೊಬೇಕು, ನನ್ ಕೈಲಿ ಅದು ಸಾಧ್ಯ ಆಗತ್ತೆ ಅಂತ ನಿಮ್ಮ ಮನಸ್ಸಿಗೆ ಯಾವಾಗ ಅನಿಸ್ತು? ಇದು ನಮ್ಮ ಗ್ರಾಮಸ್ಥರೇ ಆಗ್ಬೋದು, ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರುಗಳೇ ಆಗ್ಬೋದು ಕೇಳ್ಬೋದು. ಯಾರು ಈ ಮಟ್ಟದಲ್ಲಿ ಬೆಳೀತದೆ ಈ ಕ್ಷೇತ್ರ ಅಂತ ಊಹೆ ಅನ್ಕೊಂಡೇ ಇರ್ಲಿಲ್ಲ, ಊಹೆನೆ ಮಾಡಿರ್ಲಿಲ್ಲ. ಏನೋ ಒಂದ್ ದೇವಸ್ಥಾನ ಮಾಡವ್ರೆ, ನಡೀತಾರೆ, ಪೂಜೆ ಮಾಡ್ತಾರೆ, ನಡ್ಸ್ಕೊ ಹೋಗ್ತಾರೆ ಅಂತ ಅನ್ನೋ ಸಂದರ್ಭ ಇತ್ತು. ಅಂದ್ರೆ ನಾವ್ ಯಾರು ನಿರೀಕ್ಷೆನೆ ಪಟ್ಟಿರಲ್ಲ ಬಿಡಿ. ಇವತ್ತು ಈ ಕ್ಷೇತ್ರ, ಗೌಡಗೆರೆ ಕ್ಷೇತ್ರ ವಿದೇಶಗಳಲ್ಲೆಲ್ಲ ನಿಂತ್ಕೊಂಡು ದೇವಿಯ ಭಕ್ತಗಳು ಇರ್ತಾರೆ, ರಾಜ್ಯ ಅಂತಾರಾಜ್ಯಗಳೆಲ್ಲ ನಿಂತ್ಕೊಂಡು ದೇವಿಯ ಭಕ್ತಗಳು ಇರ್ತಾರೆ ಅಂತ ಯಾರು ಊಹೆ ಮಾಡ್ಕೊಂಡಿರಲಿಲ್ಲ. ಅಂದ್ರೆ ನಾನ್ ಅನ್ಕೊಂಡಂತ ಸಂದರ್ಭ ಏನಪ್ಪಾ ಅಂತಂದ್ರೆ, ನಾನು ಈ ಮಟ್ಟಕ್ಕೆ ನಾವು ಬೆಳೆಸ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಉದ್ದೇಶ ಇದೆ ಅಂದ್ರೆ ಯಾವರೇ ಒಬ್ರು ಭಕ್ತರು ಬಂದ್ರೆ ದಿನದ 24 ಗಂಟೆಲೂ ಪ್ರಸಾದ ಮಾಡ್ಬೇಕು, ಅಂದ್ರೆ ಊಟ ಮಾಡ್ಬೇಕು ಅನ್ನೋದು ಒಂದಿತ್ತು, ಅದೊಂದು ಆಸೆ ಇತ್ತು. ಆದ್ರೆ 2010ರಲ್ಲಿ ಹಲವಾರು ಮಾಧ್ಯಮಗಳಲ್ಲಿ ಬಿತ್ತರವಾಗ್ತದೆ, ಈ ಕ್ಷೇತ್ರದ ಬಗ್ಗೆ ಬಿತ್ತರವಾಗ್ತದೆ. ಹಳೆ ಬಸಪ್ಪನವರ ಒಂದು ಪವಾಡಗಳಿಂದ ಬಗ್ಗೆ ಬಿತ್ತರ ಆಗ್ತದೆ. ಅನಂತರಕ್ಕೆ ಒಂದೊಂದೇ ಬೆಳವಣಿಗೆಗೆ ಪ್ರಾರಂಭ ಆಗ್ತದೆ. ನಾವೇನ್ ಮಾಡ್ತಿದ್ರೆ, ನಮ್ದು ಒಂದ್ ಕೈ ಇರ್ಲಿ, ನಾವೊಂದು ಸೇವೆ ಮಾಡೋಣ, ಬದಂತ ಭಕ್ತರಿಗೆ ಒಂದು ಸೇವೆ ಮಾಡೋಣ ಅಂತಂದ್ಬಿಟ್ಟು ಸೇವಾಕರ್ತರಾಗಿ ನಾನೊಬ್ಬ ಸೇವಕ, ಇಲ್ಲಿ ಯಾವುದೇ ಒಬ್ಬ ಯಜಮಾನ ಅಲ್ಲ, ಆಡಂಬರದಲ್ಲ ಅಂತಂದ್ಬಿಟ್ಟು ನಾವು ನಿಂತ್ಕೋತೀವಿ. ಆ ನಿಂತ್ಕೊಂಡಾಗ ಏನಾಗ್ತದೆ, ಒಂದೊಂದ್ ಮೆಟ್ಲು ಬೆಳಕು ಹೋಗ್ತದೆ. ಈ ಬೆಳಕೋಕೆ ಮುಖ್ಯವಾಗಿ ದೇವಿಯ ಆಶೀರ್ವಾದ, ಬಸವಪ್ಪನವರ ಒಂದು ಆಶೀರ್ವಾದ, ಮತ್ತೆ ಈ ಕ್ಷೇತ್ರಕ್ಕೆ ಬಂದಂತ ಸಕಲ ಭಕ್ತಾದಿಗಳ ಒಂದು ಜೊತೆಗೂಡಿ ಅವರು ಅಷ್ಟು ಸಹಾಯ ಸಹಕಾರ ಮಾಡುವಂತರು. ಯಾಕೆಂದ್ರೆ ಒಬ್ಬ ವ್ಯಕ್ತಿ ₹100 ಸಹಾಯ ಕೊಡ್ತಾನೆ, ₹100 ಕೊಡ್ತಾನೆ ಕ್ಷೇತ್ರಕ್ಕೆ ಅಂದ್ರೆ ಅವ್ನು ನಿಟ್ಟಿರುವಂತ ಒಂದು ನಂಬಿಕೆ, ನಿಟ್ಟಿರುವಂತ ಒಂದು ಭಕ್ತಿ. ಸುಮ್ನೆ ಯಾರು ಕೊಡಕ್ ಹೋಗಲ್ಲ. ಯಾರೋ ದಾರಿ ಹೋಗ್ತಾ ಇರ್ಬೇಕಾದ್ರೆ ₹1 ಕೊಡೋಣ, ₹1 ಕೊಡಕ್ಕೆ ಒಬ್ಬ ಮನುಷ್ಯ ಹಿಂದೆ ಮುಂದೆ ನೋಡುವಂತನು ಯಾರು ಬೇಡಿ. ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಒಬ್ಬ ಭಿಕ್ಷುಕ ನಂಗೆ ₹100 ಬೇಕು, ₹1 ಕೊಡು ಅಂತ ಕೇಳಿದ್ರೆ ನಾವು ಗ್ಲಾಸ್ ಹಾಕೊಂಡ್ರೆ ಗ್ಲಾಸ್ ಅಲ್ಲೇ ಇಳಿಸ್ಕೊಂಡು ಮೇಕೆತ್ ಹೋಗುವಂತರು. ಆದ್ರೆ ಯಾವ್ದೋ ಒಂದು ನಂಬಿಕೆಯಿಂದ ₹100 ಕೊಡ್ತಾವ್ರಿ ಅಂತಂದಾಗ ಆ ₹100 ನಾವು ಎಷ್ಟು ಪೋಲಾಗ್ದಂಗೆ ಇಟ್ಟಿ ಅದ ಬೆಳೆಸ್ತೀವಲ್ಲ, ಅದು ಅವ್ರು ಕೊಟ್ಟಂತ ₹100ಗೆ ಭಕ್ತಿ ಮತ್ತೆ ಭಾವ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ರೀತಿಯಿಂದ ಇದ ಅಂತಂತ ಬೆಳೆಸ್ಕೋಕೆ ಸಾಧ್ಯತೆ ಐತೆ. ಇದಕ್ಕೆಲ್ಲ ಮೂಲ ಪ್ರೇರೇಪಣೆ ಏನಂದ್ರೆ ಭಕ್ತರೇ, ದೇವಿ ಆಶೀರ್ವಾದ ಮತ್ತೆ ಭಕ್ತರೇ. ಸ್ವಾಮಿ, ಈ ಕ್ಷೇತ್ರದಲ್ಲಿ ಇನ್ನ ಏನೆಲ್ಲ ವಿಶೇಷತೆಗಳಿದೆ? ಏನಿಲ್ಲ, ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಿಮೆ ವಿಶೇಷ ಪೂಜೆಗಳು ಮಾಡ್ತಾರೆ. ಅವತ್ತು ಭಕ್ತರುಗಳು ಯಾರೇ ಬಂದಿ ಏನೇ ಬಂದಿ ಬೇಡ್ಕೋದ್ರು ಸುದಾ ಖಂಡಿತ ಅವ್ರಿಗೆ ದೇವಿ ಆಶೀರ್ವಾದ ಮಾಡುವಂಥದ್ದು ಖಚಿತ. ಆದ್ರೆ ನಂಬಿಕೆಯಿಂದ ಬರ್ಬೇಕು, ನಂಬಿ ಬರ್ಬೇಕು. ವರ್ಷದ 365 ದಿನಗಳಲ್ಲಿ 24 ಗಂಟೆಗಳ ದಾಸೋಹ ನಡೀತಾ ಇರುವಂತ ಒಂದು ಸಂದರ್ಭ, ಬಹಳ ವಿಶೇಷತೆ ನಡೀತಾ ಇರುವಂಥದ್ದು. ಮತ್ತೆ
ಬಸವಪ್ಪನವರಿಂದ ಆಶೀರ್ವಾದ ಪಡೆಯುವುದು. ಬಸವಪ್ಪನವರಿಂದ ಒಳ್ಳೇದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಒಳ್ಳೇದಾಗಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ತಾರೆ ಅಂದ್ರೆ, ನಮ್ಮಲ್ಲಿ ಹಲವಾರು ಜನಗಳ ಹಲವಾರು ಸಮಸ್ಯೆಗಳಿಗೆ ಭಾಗಿಯಾಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವ್ರ ಮನೆ ಕರ್ಕ ಹೋಗಿ ಬಸವಪ್ಪನ ಪಾತ್ ಪೂಜೆ ಮಾಡಿ ಅವ್ರ ಮನೇಲೆ ಬೀಳ್ಕೊಡ್ತಾರೆ. ಒಂದ್ 4 ದಿನಕ್ಕೆ ಅನ್ನ ಹಾಕಿ ಬಸವಪ್ಪನವ್ರಿಗೆ ಪಾತ್ ಪೂಜೆ ಮಾಡಿ ಕಳ್ಸಿಕೊಡುವಂತ ಸಂದರ್ಭ ಇರ್ತದೆ. ಈ ತರ ಹಲವಾರು ವಿಶೇಷಗಳಿಂದ ಕೂಡುವಂಥದ್ದು ನಮ್ಮಲ್ಲಿ ಭೀಮ್ ಅಮಾವಾಸ್ಯೆ ಒಂದು ದಿನ ಜಾತಿ ಧರ್ಮ ಎಲ್ಲನೂ ಹೊರತುಪಡಿಸಿ ದೇವಿಯ ಮೂಲ ಮೂರ್ತಿಗೆ, ಏನ್ ಸಿಕ್ಕಿರೋ ಮೂರ್ತಿಗೆ ಅಭಿಷೇಕ ಮಾಡಿಸ್ತೀವಿ. ಎಲ್ರನ್ನೂ ಪ್ರತಿಯೊಬ್ಬರಿಗೂ ಮಾಡಿಸುವಂಥದ್ದು. ಅವತ್ತು ಸಾವಿರಾರು ಜನ ಆ ಅಭಿಷೇಕ ಮಾಡಕ್ಕೆ ಮತ್ತೆ ಆ ದೇವಿಯ ದರ್ಶನ ಮಾಡಕ್ಕೆ ಸಾವಿರಾರು ಜನ ಕಾಯ್ತಾ ಕುಂತಿರ್ತಾರೆ. ಭೀಮ್ ಅಮಾವಾಸ್ಯೆ ಒಂದೇ ದಿನ ಮಧ್ಯರಾತ್ರಿ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮಾತ್ರ ಅದು ಅಭಿಷೇಕ ಮಾಡಲಿಕ್ಕೆ ಸಾಧ್ಯ, ಮತ್ತೆ ದರ್ಶನ ಮಾಡ್ಲಿಕ್ಕೆ ಸಾಧ್ಯ. 2 ಗಂಟೆ ಆದ್ಮೇಲೆ 12 ಅವರ್ ಮಾತ್ರ, 12 ಗಂಟೆಗಳ ನಿರಂತರ ಕೊಡ್ತೀವಿ. 12 ಗಂಟೆಗಳಾದ್ಮೇಲೆ ಅದ ಯಥಾ ಪ್ರಕಾರ ಒಂದ್ ಜಾಗ ಇರ್ತದೆ, ಆ ಜಾಗಕ್ಕೆ ಕಳಿಸ್ಕೊಡ್ತೀವಿ. ಮತ್ತೇನಪ್ಪಾ ಅಂತಂದ್ರೆ, ಈ ದೇವಿ ದರ್ಶನ ಮಾಡಿದ್ರೆ ಬಹಳ ಬಹಳ ಒಳ್ಳೇದಾಗುತ್ತದೆ. ಅದಕ್ಕೆ ಹಲವಾರು ಜನ ಉದಾಹರಣೆ, ವರ್ಷದಲ್ಲಿ ಒಂದೇ ದಿನ ಬರ್ತಾರೆ, ಬೇಕಾದ್ರೆ ಅದೊಂದಕ್ಕೋಸ್ಕರನೇ, ಆ ದೇವಿ ನೋಡೋಕ್ಕೋಸ್ಕರ ವರ್ಷದಲ್ಲಿ ಒಂದೇ ದಿನ ಬರ್ತಾರೆ. ಆ ಥರ ಇರುವಂಥದ್ದು. ಮತ್ತೆ ನಂಬಿ ಬನ್ನಿ, ಖಂಡಿತ ನಿಮ್ಗೆ ಒಳ್ಳೇದಾಗ್ತದೆ. ನಮ್ಮಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಈಗ ನಾವು ಮ್ಯೂಸಿಯಂ ಮಾಡ್ತಾವಿ. ಆ ಮ್ಯೂಸಿಯಂ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ನೋಡಿರ್ಬೋದು ಧಾರ್ಮಿಕ ಕ್ಷೇತ್ರಗಳು ಅಂದ್ರೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ನೇ ಮ್ಯೂಸಿಯಂ ಮಾಡ್ತಾರೆ. ಇದು ದಕ್ಷಿಣ ಏಷ್ಯಾ ಖಂಡದಲ್ಲಿ ಒಂದು ವಿಶೇಷವಾದಂತ ಒಂದು ಮ್ಯೂಸಿಯಂ. ಇಲ್ಲಿ ಯಾವ ರೀತಿ ಇಲ್ಲಪ್ಪ ಅಂದ್ರೆ, ಒಂದು ನಾವು ನೋಡಿರ್ಬೋದು ಕವಿಗಳು, ನಮ್ಮ ಕನ್ನಡದ ಕವಿಗಳು, ಆ ಕನ್ನಡದ ಕವಿಗಳು ರನ್ನ, ಪಂಪ, ಜನ್ನ, ಕುಮಾರವ್ಯಾಸ ಆದಿ ಕವಿಗಳು ಅಂತ ಎಲ್ಲರೂ ರಾಳೆ 8 ಜನ ವಿಗ್ರಹಗಳ ತಂದು ಇಟ್ಟಿವಿ ಆಲ್ರೆಡಿ. ಅದೇ ತರ ಇನ್ನೂ ಹಲವಾರು ಕವಿಗಳು ಬರ್ತಾರೆ. ಮತ್ತೆ ದಾಸಂ ಪರಂಪರೆ, ಕನಕದಾಸರು, ಪುರಂದಾಸರು, ಈ ತರ ದಾಸ ಪರಂಪರೆಯ ಕವಿಗಳು ಬರ್ತಾರೆ. ಅದಾದ್ಮೇಲೆ ನಮ್ಮ ಮೈಸೂರಿನ ಯದುವಂಶಕ್ಕೆ ಸಂಬಂಧಪಟ್ಟಂತವ್ರದ್ದು 25 ಜನ ಮಹಾರಾಜರು, ಒಬ್ರು ರಾಜಕುಮಾರಗಳ ವಿಗ್ರಹಗಳು ಬರ್ತವೆ. ಮತ್ತೆ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತಾರೆ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ವೀರ ಮದಕರಿ, ಆಮೇಲೆ ಸಂಗೊಳ್ಳಿ ರಾಯಣ್ಣ, ಆಮೇಲೆ ಶ್ರೀಕೃಷ್ಣ ದೇವರಾಯ, ಈ ತರ ಎಲ್ಲ ಅವ್ರದ್ದು ಆದಿಗಳು ಬರ್ತದೆ. ನಮ್ಮ 12ನೇ ಶತಮಾನದ ಅನುಭವ ಮಂಟಪ ಅವ್ರದ್ದು ಪರಿಪೂರ್ಣವಾಗಿ ಬರ್ತದೆ. ಈಗ ಮತ್ತೆ ಸಪ್ತ ಮಾತೃಕೆಗಳು ಬರ್ತಾರೆ, ಸಪ್ತ ಋಷಿಗಳು ಬರ್ತಾರೆ. ಈ ಕೆಲಕ್ಕಿಂತ ವಿಭಿನ್ನವಾಗಿ ಇನ್ನೊಂದು ಏನಪ್ಪಾ ಅಂದ್ರೆ, ರೈತರ ಬಗ್ಗೆ ಕಾಳಜಿ ವಹಿಸುವಂಥದ್ದು ಒಂದು ಮ್ಯೂಸಿಯಂ ಮಾಡ್ತಾ ಇರೋದು. ರೈತರು ಈಗಿನ ಮಕ್ಕಳಿಗೆ, ಈಗ ಮುಂದಿನ ಏನಾಗದೆ ಅಂದ್ರೆ, ಲ್ಯಾಪ್ಟಾಪ್ ಬಂದೈತೆ, ಸೋಷಿಯಲ್ ಮೀಡಿಯಾಗಳು ಬಂದೈತೆ. ಹಿಂದಿನ ನಮ್ಮ ರೈತರ ಬಗ್ಗೆ ಕಾಳಜಿ ಇರೋದು, ರೈತರುಗಳು ಹಿಂಗೆ ಮಾಡ್ತಾ ಇದ್ರು, ಏನ್ ಮಾಡ್ತಾ ಇದ್ರು ಒಂದು ಎಷ್ಟೋ ಜನ ಗೊತ್ತಿಲ್ಲ. ಆ ರೈತರ ಬಗ್ಗೆ ಕಾಳಜಿ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ, ಯಾಕೆಂದ್ರೆ ಈಗ ಪ್ರವಾಸಿ ತಾಣ ಮತ್ತೆ ಧಾರ್ಮಿಕ ಕೇಂದ್ರ ಎರಡೂ ಆಗಿರೋದ್ರಿಂದ ಮುಂದೆ ಬರುವಂತ ಮಕ್ಕಳುಗಳಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ರೈತರ ಬಗ್ಗೆ ಕಾಳಜಿ ಬರ್ಬೇಕು, ನಾವೇನ್ ಮಾಡ್ಬೇಕು, ಎತ್ ಮಾಡ್ಬೇಕು ಅಂತ ಈ ತರ ಒಂದು ಮ್ಯೂಸಿಯಂ ಮಾಡೋದು. ಅದ್ರಿಂದ ಎಲ್ಲಾ ರೀತಿಲಿ ಇರುವಂತದ್ದು. ಮತ್ತೆ ಕ್ಷೇತ್ರ ಈ ವಿಗ್ರಹ ಮಾಡ್ಬೇಕಾದ್ರೆ ಹೆಂಗ್ ಮಾಡುದು, ಯಾವ ರೀತಿ ನಡೀತು ಅನ್ನೋದು, ಮತ್ತೆ ರಾಮಾಯಣ ಮಹಾಭಾರತದ ಬಗ್ಗೆ ಕಿರುಚಿತ್ರಗಳು, ಇವೆಲ್ಲನೂ ಸೇರಿಸಿ ಎಲ್ಲ ಇರ್ಬೇಕು. ನಮ್ಮ ಹಿಂದೂ ಸನಾತನ ಧರ್ಮದ ಬಗ್ಗೆ ಎಲ್ಲಾ ರೀತಿಯಲ್ಲಿ ಇರ್ಬೇಕು. ಆ ಉದ್ದೇಶಕ್ಕೋಸ್ಕರ ಅದೊಂದು ವಿಶೇಷವಾದಂತ ಒಂದು ಮ್ಯೂಸಿಯಂ. ಮತ್ತೆ ದೇವಿಯ ಹಿಂಭಾಗದಲ್ಲಿ 120 ಅಡಿ ಎತ್ತರದ ನೀರಿನ ಜಲಪಾತ ಕೃತಕವಾಗಿ ನಿರ್ಮಾಣ ಮಾಡಿದ ಬೆಟ್ಟ ತರನೇ ಕಾಣಿಸ್ತಾ ಇದೆ. ಒಂದು ಬೋಳ್ ಬೆಟ್ಟ ಕಾಣಿಸ್ತದೆ, ಹಿಂದೆಗಡೆ ಒಂದು ಬೆಟ್ಟ ಬರ್ತದೆ, ಜಲಪಾತ. ಆ ಜಲಪಾತನ ಈಗ ಆದ ಕೆಲಸ ಪ್ರಗತಿಯಲ್ಲಿದೆ. ಸೊಮ್ಮೆ ಇಲ್ಲಿ ರಾಮಾಯಣದಲ್ಲಿ ಇದ್ದಂತಹ ಒಂದು ಕಲ್ಲನ್ನ ನಾವು ನೋಡ್ಬೋದು ಇಲ್ಲಿ. ಅಂದ್ರೆ ರಾಮ ಆಗ ಶ್ರೀಲಂಕಾಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸೇತುವೆ ಕಟ್ಟೋದಕ್ಕೋಸ್ಕರ ಯೂಸ್ ಮಾಡಿದಂತ ಕಲ್ಲನ್ನ ಈ ಕ್ಷೇತ್ರದಲ್ಲಿ ನಾವು ನೋಡಿದ್ವಿ. ಇದರ ವಿಶೇಷತೆ ಏನು, ಇಲ್ಲಿ ಹೇಗ್ ಬಂತು ಅಂತಂದ್ರೆ, ಈ ದೇವಿಯ ಹಿಂಭಾಗದಲ್ಲಿ ಒಂದು ಆಂಜನೇಯನ ಮೂರ್ತಿ ನಿಲ್ಸಿವಿ. ಆಂಜನೇಯನ ಮೂರ್ತಿ ನಾವು ಕೆತ್ತಿರೋದು ಅಲ್ಲ, ಅದು ಕೆತ್ತಿದಾರೋ ಇಲ್ಲ ಉದ್ಭವ ಮೂರ್ತಿ ಅಂತೂ ಗೊತ್ತೂ ಇಲ್ಲ ನಮ್ಗೆ. ನಮ್ಮ ರಾಮನಗರ ಜಿಲ್ಲೆ ದೊಡ್ಡಗಂಗೋಡಿ ಗ್ರಾಮದವ್ರು ಯಾರೋ ಒಬ್ರು ಭಕ್ತರು ತಗೊಬಂದು ಕೊಟ್ಬಿಟ್ಟು ಹೋಗಿರ್ತಾರೆ. ಅದ್ ಹಂಗೆ ಬಿದ್ದಿರ್ತದೆ, ಅದು ತಗೊಬಂದ್ ಎತ್ತಿ ಒಂದ್ ಕಡೆ ಪ್ರತಿಷ್ಠೆ ಮಾಡ್ತೀವಿ. ಆ ಪ್ರತಿಷ್ಠೆ ಮಾಡ್ಬೇಕಾದ್ರೆ ಒಂದು ಘಟನೆಗಳಾಗ್ತದೆ. ಅದೇನಪ್ಪಾ ಅಂತಂದ್ರೆ, ನನಗೆ ಒಂದು ಕೋತಿನೂ ಕಾಣಿಸ್ತದೆ, ಕನ್ಸಲು ಕೋತಿ ಕಾಣಿಸ್ತದೆ, ಪ್ರತ್ಯಕ್ಷವಾಗಿ ಕೋತಿ ಕಾಣಿಸ್ತದೆ. ಅದಾದ್ಮೇಲೆ ಚಿಕ್ಕಮಂಗ್ಳೂರ್ ಒಬ್ರು ಭಕ್ತರು, ಒಂದು ಹುಡುಗ ಇರ್ತಾನೆ, ಅವನ್ ಇರ್ತಾನೆ, ಗುರುಗಳೇ ನಮ್ಮ ಮನೇಲಿ ರಾಮ ಸೇತುವೆ ಕಲ್ ಮಡಗಿವ್ನಿ, ಕಲ್ ತಗೊಬರ್ಬೇಕು ಅನ್ಕೋತೀನಿ, ನನ್ ಕೊಡ್ಬೇಕು ಅನ್ಕೋತಾರೆ. ಆದ್ರ ಹಿಂದಿನ ದಿನ ನನ್ ಕೋತಿ ಕಂಡಿರ್ತದೆ, ಹಿಂದಿನ ದಿನ ಕೋತಿ ಕಂಡಿರ್ತದೆ. ಅವಾಗ ಆಯ್ತಪ್ಪ ತಗೊಬಂದ್ ಕೊಡಪ್ಪ ಅಂತಾರೆ. ಅದ್ ತಗೊಬಂದ್ ಕೊಟ್ಟಾದ್ಮೇಲೆ ನಾವ್ಯಾಕೆ ಸುಮ್ನೆ ಉಂಟು ಮಾಡಿಕ್ರೋದು, ರಾಮನ್ ವಿಗ್ರಹ ಆಂಜನೇಯನ ವಿಗ್ರಹ ನಿಲ್ಸಿವಿ. ಅವನು ರಾಮ ಸೇತುವೆ ಕಟ್ಬೇಕಾದ್ರೆ ಅವನೇ ಮಾಡಿರೋ ಕಲ್ಲು ಇದು ರಾಮ ಸೇತುವೆ ಕಲ್ಲು ಅಂತಾರೆ. ನೋಡಿ ತಗೋಬಲ್ಲಿ ಇಡೋಣ ಅಂತ ಅಂದ್ಬಿಟ್ಟು ಇಡ್ತೀವಿ. ನನಗೆ ಈ ತರ ನಾನು ಜೀವನದಲ್ಲಿ ನೋಡಿರಲ್ಲ, ನಾನೇ ಪ್ರಥಮ ನೋಡಿದಂತ. ಅದೇನಾಗ್ತದೆ ಅಂದ್ರೆ, ಇಷ್ಟೊಪ್ಪದ ಒಂದು ಕಲ್ಲು ಇರ್ತದೆ, ಬೇಕಾದ್ರೆ ನಾವೀಗ ಪರೀಕ್ಷೆ ಮಾಡ್ಬೋದು. ಇಷ್ಟೇ ಇರ್ತದೆ ಒಂದು ಕಲ್ಲು, ಅವತ್ತ ಒಂದು 3 ಕಲ್ಲವೆ. ಆ 3 ಕಲ್ಲ ಈ ಸೈಜ್ ಒಂದು 10 kg ಬರ್ತದೆ ಒಂದು ಕಲ್ಲು. ಈ ಸೈಜ್ 10 kg ಕಲ್ಲು ತೇರ್ತದೆ, ಒಂದ್ ಅರ್ಧ kgನೂ ಬರಲ್ಲ. ಆ ಕಲ್ಲು ಮುಳುಗೋಯ್ತದೆ. ಆಗ ನಮ್ಗೊಂದು ಆಶ್ಚರ್ಯ ಆಗ್ತದೆ,
ಆಮೇಲೆ ತಂದು ಒಂದು ಪಾತ್ರೆಗೆ ಇಟ್ಟು ನೋಡೋಣ ಎಲ್ಲರೂ ನೋಡ್ಕೊಳ್ಳಿ ಅಂತ ಬಿಟ್ಟು ಮಾಡ್ತಾರೆ. ಅದೇನ್ ಮಾಡ್ತಾರೆ ಭಕ್ತರುಗಳು ಸುಮ್ಮನೆ ಇರೋದಲ್ಲ, ಮಾಮೂಲಿ ಭಕ್ತರುಗಳು ನೋಡಿರ್ಬೋದು, ಭಕ್ತರುಗಳು ನೋಡೋಣ ಒಳ್ಳೇದಾದೇನೋ ಅಂತ ಬಿಟ್ಟು ಅವ್ರ ತಲೆ ಮೇಲೆ ಎತ್ಕೊಂಡು ಅವರೇ ಮಡಿಕೊಳ್ಳೋದು, ಆತರ ನೀರ್ ತೆಗ್ದಿ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳೋದು. ಯಾಕಂದ್ರೆ ನಾವು ರಾಮೇಶ್ವರಕ್ಕೆ ಹೋದ್ರೆ ನನಗೂ ಗೊತ್ತಿಲ್ಲ ವಿಚಾರ, ನನ್ಗೆ ಯಾರು ಹೇಳ್ತಾ ಇದ್ರು ಮನೆ ರಾಮೇಶ್ವರಕ್ಕೆ ಹೋದ್ರೆ ಅಲ್ಲಿ ಮುಟ್ಬೇಕಾದ್ರೆ ದುಡ್ಡು ಕೊಡ್ಬೇಕಂತ. ಇಲ್ಲಿ ಏನೂ ಇಲ್ಲ, ಯಾವ ದುಡ್ಡಿಲ್ಲ ಕಾಸಿಲ್ಲ ಏನೂ ಇಲ್ಲ, ಮುಟ್ಬೋದು. ಮತ್ತೆ ಯಾವುದೇ ಈಗ ಅಲ್ಲೇ ಅವ್ರು ಹೇಳೋದಂದ್ರೆ ನನ್ಗೆ ಯಾರು ಮೊನ್ನೆ ಹೇಳ್ತಾ ಇದ್ರು, ಸ್ವಾಮಿ ನನಗೆ ಭೀತಿ ಸಂಖ್ಯೆ ತರ ಇತ್ತು, ಆ ಕಲ್ ತೆಗ್ದು ನನ್ನ ತಲೆ ಮೇಲೆ ಮಡಿಕೊಂಡೆ, ನಂಗೆ ಚೆನ್ನಾಗಿವ್ನಿ ಇಲ್ಲ ಅಂದ್ರೆ ಅವ್ರ ನಂಬಿಕೆ, ಅವ್ರ ನಂಬಿಕೆ ಮೇಲೆ ಅವ್ರವ್ರಿಗೆ ಹೆಂಗ್ ಇರ್ತದೋ ಅದ್ರ ಮೇಲೆ ಆದಿಯಾಗಿ ಹೋಗೋದು. ಅದು ಆ ಕಲ್ಲ ದೇವ್ರು ಅಂದ್ರು, ನಾವು ದೇವ್ರು ಅನ್ಬೋದು, ಇಲ್ಲ ವೈಜ್ಞಾನಿಕ ಕಾರಣ ದೇವ್ರಲ್ಲ ಅಂದ್ರೆ ದೇವ್ರಲ್ಲ ಅಂತ ಅವ್ರವ್ರ ನಂಬಿಕೆ ಪ್ರಕಾರ ಹೆಂಗಿರ್ತದ ನಂಬಿಕೆ ಪ್ರಕಾರ ಹೋಗ್ತಾರೆ. ಸ್ವಾಮಿ, ಈಗ ಅವಾಗ್ಲೇ ನೀವ್ ಹೇಳಿದ್ರಿ ಒಂದು ವಿಗ್ರಹ ಅಂದ್ರೆ ನಿಮಗ್ ಸಿಕ್ಕಿರಂತ ವಿಗ್ರಹ ವರ್ಷದಲ್ಲಿ ಒಂದೇ ಬಾರಿ, ಅದು ಭೀಮನ ಅಮಾವಾಸ್ಯೆ ದಿನ 12 ಗಂಟೆ ಅಂದ್ರೆ 12 ಅವರ್ ಮಾತ್ರ ನೋಡೋದಕ್ಕೆ ಸಾಧ್ಯ ಅಂತ. ಉಳಿದ ಟೈಮ್ ಅಲ್ಲಿ ಯಾಕೆ ಅದನ್ನ ನೋಡೋದಕ್ಕೆ ಸಾಧ್ಯ ಆಗಲ್ಲ, ಯಾಕೆ ಭಕ್ತಾದಿಗಳಿಗೆ ಅದು ಸಿಗೋದಿಲ್ಲ ಅಂತ? ಯಾಕೆ ಅಂತಂದ್ರೆ ಅವ್ರು ಸಿಕ್ಕಿರೋದು ಭೂತಾಯಿಯ ಗರ್ಭದಲ್ಲಿ. ಈಗ ನಮ್ಮಲ್ಲಿ ಏನಾಗ್ತದೆ ಅಂತಂದ್ರೆ ವರ್ಷದ 365 ದಿನಗಳ ಕಾಲ ದರ್ಶನಕ್ಕೆ ಅವಕಾಶ ಕೊಡ್ಬೋದು, ಕೊಡೋದು ಬೇಡ ಅಂತೂ ದೇವಿ ಹೇಳಿಲ್ಲ. ನಾವು 12 ಅವರ್ನೇ ಯಾಕೆ ನಿಗದಿ ಮಾಡಿವಿ ಅಂತಂದ್ರೆ ಆ ಭೀಮನ ಅಮಾವಾಸ್ಯೆ ದಿನ ಮಧ್ಯರಾತ್ರಿ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಭಕ್ತರು ನಮ್ಮಲ್ಲಿ ಏನಾಗದೆ ಅಂದ್ರೆ ಈ ಮಾನವರ ನಾವೇನ್ ಮಾಡ್ತೀವಿ ಅಂದ್ರೆ ಸುಮ್ನೆ ಇರಲ್ಲ, ಅದು ವಿಡಿಯೋ ತೆಗಿಯಕ್ ಹೋಗೋದು, ಆಮೇಲೆ ಫೋಟೋ ತೆಗಿಯಕ್ ಹೋಗೋದು, ನಾವೇನೋ ಮಾಡಕ್ ಹೋಗ್ತೀವಿ. ನಾವೇನ್ ಮಾಡ್ತೀವಿ ಅಂದ್ರೆ ಈ ನಮ್ಮಲ್ಲಿ ಗರ್ಭಗುಡಿ ನೋಡ್ಬೋದು, ಎಲೆಕ್ಟ್ರಾನಿಕ್ ಇಲ್ಲಕ್ಕೆ ಇಲ್ಲ, ಬರೀ ದೀಪದ ಬೆಳಕಲ್ಲಿ ಮಾತ್ರ ದೇವಿ ನೋಡೋದಕ್ಕೆ ಸಾಧ್ಯ. ಹೊರಗಡೆ ಒಂದು ದೀಪ ಬಿಟ್ರೆ ದೀಪಗಳು ಬಿಟ್ರೆ ಯಾವುದೇ ರೀತಿಯಾದಂತ ಎಲೆಕ್ಟ್ರಾನಿಕ್ ವೈರ್ಗಳೇ ಅಲ್ಲಿ ಹಾಕಿ. ಆ ದೇವಿಯ ಒಂದು ಶಕ್ತಿ ಕುಗ್ತದೆ, ದೇವಿಯ ಶಕ್ತಿ ಕುಗ್ತಾ ಬರ್ತದೆ. ಇದಕ್ಕೆ ಸಣ್ಣ ಉದಾಹರಣೆ ಅಂದ್ರೆ ಕಳೆದ ನಮ್ದೊಂದು ಮಹಾಮಸ್ತಾಭಿಷೇಕ ನಡೀತು ದೇವಿಗೆ. ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮದ ಪ್ರಕಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾಮಸ್ತಾಭಿಷೇಕ ನಡೀತು. 37,400 ಚಿಲ್ಲರೆ ಕೆಜಿರೇನೋ ಒಂದು ಮಹಾಮಸ್ತಾಭಿಷೇಕ ನಡೀತು. ನಮ್ಮಲ್ಲಿ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನ ಹೊರತುಪಡಿಸಿದ್ರೆ 2ನೇ ಜಾಗ ಮಹಾಮಸ್ತಾಭಿಷೇಕ, ಅಷ್ಟು ದೊಡ್ಡ ಮಟ್ಟದ ಮಹಾಮಸ್ತಾಭಿಷೇಕ ನಡೆದು ಶ್ರೀ ಕ್ಷೇತ್ರದಲ್ಲಿ. ಅಂದ್ರೆ ಅವಾಗ್ಲೂ ಅಷ್ಟೇ, ಯಾರ್ ಜನಾಂಗ ಬರ್ಲಿ ಅವರೇ ಹೋಗಿ ಅವರೇ ನಿಂತಿ ಅಭಿಷೇಕ ಮಾಡ್ಬೇಕಾಯ್ತು, ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ವ್ಯವಸ್ಥೆ ನಡೀತು. ಅವತ್ತು ಭೀಮನ ಅಮಾವಾಸ್ಯೆ ದಿನ ನಮ್ಮ ಈಗಿನ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಶ್ರೀ ಕ್ಷೇತ್ರಕ್ಕೆ ಬಂದಿರ್ತಾರೆ. ಶ್ರೀ ಕ್ಷೇತ್ರಕ್ಕೆ ಬಂದಿರ್ಬೇಕಾದ್ರೆ ಅವತ್ತು ಅಭಿಷೇಕ ಮಾಡ್ತಾರೆ ಆ ಮೂರ್ತಿಗೆ. ಇಲ್ಲಿಂದ ಹೋದ 3-4 ದಿನಕ್ಕೆ ಅವ್ರಿಗೆ ED ಕೇಸು ಸಕ್ಸಸ್ ಆಗ್ತದೆ, ರಿಲೀಫ್ ಸಿಗ್ತದೆ ಸ್ವಲ್ಪ. ಅವರು ED ಕೇಸಲ್ಲಿ ರಿಲೀಫ್ ಆಗ್ತದೆ. ಅದು ಮತ್ತೆ ಎಲ್ಲಾ ಮಾಧ್ಯಮದಲ್ಲಿ ಬಿತ್ತರಾಗ್ತದೆ. ಅವತ್ತು ಎಲ್ರು ಪ್ರಯತ್ನ ಪಡ್ತಾರೆ ಆ ಮೂರ್ತಿಯ ನಾನು ತೆಗಿಬೇಕು ಅಂತ. ಆ ಮೂರ್ತಿ ಯಾರ ಕೈಗೂ ಸಿಕ್ಕಕ್ಕೆ ಸಾಧ್ಯತೆ ಇರಲ್ಲ. ಅವ್ರು ಅಭಿಷೇಕ ಮಾಡ್ತಾ ಇರ್ತಾರೆ, ಇದ್ ಮಾಡ್ತಾರೆ. ಅವತ್ತೊಂದು ಏನಪ್ಪಾ ಅಂತಂದ್ರೆ ಅವ್ರ ಮೈ ಮೇಲಿದ್ದಂತ ಒಂದು ಟವಲ್, ತೊಡೆ ಮೇಲೆ ಮಡಿಕೊಂಡಿರ್ತಾರೆ ಒಂದು ಟವಲ್, ಆ ಟವಲ್ ಆ ದೇವಿ ಮೂರ್ತಿ ಮೇಲೆ ಬೀಳ್ತದೆ. ಅದೊಂದು ಇದಾಯ್ತು, ದೇವಿಯ ಒಂದು ಅನುಗ್ರಹ ಸಿಕ್ತು ಅನ್ನೋದಕ್ಕೆ. ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ರು ಫೋಟೋ ತೆಗಿತಾರೆ, ಎಲ್ರು ಇದ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ವರ್ಷದಲ್ಲಿ ಒಂದು ದಿನ 12 ಗಂಟೆಗಳ ಕಾಲ ಬಂದಂತ ಭಕ್ತರಿಗೆ ಎಲ್ರಿಗೂ ಆಶೀರ್ವಾದಿಸ್ತೀವಿ ಅನ್ನೋ ಉದ್ದೇಶಕ್ಕೋಸ್ಕರ ಅದೊಂದು ಟೈಮ್ ಮಾತ್ರ ನಾವು ತೆಗಿಲಿಕ್ಕೆ ಸಾಧ್ಯ. ಈಗ ನೀವ್ ಹೇಳಿದ್ರಿ ಈ ತರ ನಿಜ ಘಟನೆ ಉಪಮುಖ್ಯಮಂತ್ರಿಗಳಿಗೆ ಆಗಿದೆ ಅಂತ. ಈಗ ಉಳಿದಂತ ಸಂದರ್ಭದಲ್ಲಿ ಆ ದೇವಿಯ ವಿಗ್ರಹ ಅಂದ್ರೆ ಕೆಲವೊಂದ್ ಅಂದ್ರೆ ವರ್ಷದಲ್ಲಿ ಒಂದೇ ಸರಿ ನೀವೇ ಮಾತ್ರ ತೆಗಿಯೋದು ಅಂತ? ಇಲ್ಲ, ಹೌದು. 1 ಗಂಟೆ 50 ನಿಮಿಷಕ್ಕೆ ಅವತ್ತೊಂದು ದಿನ ಮಾತ್ರ ನಾನು ಯಾವುದೇ ಇದ್ ನೋಡ್ಕೊಲ್ಲ. ಇದು ಓಪನ್ ಆಗಿ ಹೇಳ್ತಾ ಇರುವಂತ ವಿಚಾರ. ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲಾ ಜೊತೆನೂ ಬೆರೆಯುವಂತ ಒಬ್ಬ ವ್ಯಕ್ತಿ ನಾನು. ಆ ಜನಾಂಗ ಈ ಜನಾಂಗ ಅನ್ನೋ ವ್ಯಕ್ತಿ ಅಲ್ಲ ನಾನು ಎಲ್ಲಾ ಜನಾಂಗದ ಜೊತೆಲೂ ಬೆರೆಯುವಂತ ಒಬ್ಬ ಸಾಮಾನ್ಯ ವ್ಯಕ್ತಿ. ಆ ಸಾಮಾನ್ಯ ವ್ಯಕ್ತಿ ಆಗ್ಬೇಕಾದ್ರೆ ಅವತ್ತೊಂದು ದಿನ ಏನ್ ಮಾಡ್ತೀನಿ ಅಂದ್ರೆ 1 ಗಂಟೆ 50 ನಿಮಿಷಕ್ಕೆ ಹೋಗಿ ಸ್ನಾನ ಮಾಡ್ತೀನಿ. ಸ್ನಾನ ಮಾಡಿ ಯಾರ ಹತ್ರನೂ ನಾನು ಮಾತಾಡಲ್ಲ, ಒಬ್ಬರ ಹತ್ರನು ಮಾತಾಡಲ್ಲ. ಸೀದಾ ಒಳಗಡೆ ಹೋದ ತಕ್ಷಣ ತುಂಡುದೊಂದು ಬಟ್ಟೆ ಹಾಕಿರ್ತೀನಿ ಅಷ್ಟೇ. ನನ್ನ ಮೈ ಮೇಲೆ ಒಂದು ದಾರ ಇರಲ್ಲ. ನನ್ನ ಕತ್ತಲಿರೋ ಒಂದೇ ಒಂದು ರುದ್ರಾಕ್ಷಿ ಬಿಟ್ರೆ ಮೈ ಮೇಲೆ ಒಂದು ದಾರ ಇರಲ್ಲ. ಸೀದಾ ಒಳಗಡೆ ಹೋಗ್ತೀನಿ. ಒಳಗಡೆ ಹೋಗಿ ದೇವಿಯ ಮೂರ್ತಿಯ ಓಪನ್ ಮಾಡ್ತೀನಿ. ಅವತ್ತೊಂದು ದಿನ ಮಾತ್ರ ನಾನು ಸ್ವಲ್ಪ ಮಡಿ ಮಾಡ್ತೀನಿ. ದೇವಿಗೆ ಅವತ್ತು ಯಾವ ಮಡಿ ಇರಲ್ಲ. ಎಲ್ರು ಮುಟ್ಟಿ ಅಭಿಷೇಕ ಮಾಡಿ, ಎಲ್ರು ನೀವೇ ಕೂಡ್ಬೋದು, ಬೇಕಾದ್ರೆ ಚೆಕ್ ಮಾಡ್ಬೋದು. ಅದ ಬೇಕಾದ್ರೆ ನೀವೇ ಕೂತಿ ನೀವೇ ಅಭಿಷೇಕ ಮಾಡೋದು. ಅಭಿಷೇಕ ಮಾಡಿ ಸಂಕಲ್ಪ ಮಾಡಿ ಕಳಿಸ್ಕೊಡುವಂತ ಉದ್ದೇಶ. ಓಕೆ ಸ್ವಾಮಿಗಳೇ, ನಿಮಗೆ
ಈಗ ಸುಮಾರು ಪ್ರಶಸ್ತಿಗಳು ಸಹ ಬಂದಿದೆ, ಭಾರತ ಜ್ಯೋತಿ ಅವಾರ್ಡ್ ಆಗಿರ್ಬೋದು, ಇನ್ನೂ ಅನೇಕ ಪ್ರಶಸ್ತಿಗಳು ನಾವು ನೋಡಿದ್ವಿ. ಈ ಕ್ಷೇತ್ರಕ್ಕೆ ಬಂದಿರೋಂಥದ್ದ ಅಥವಾ ನಿಮಗೆ ಬಂದಿರೋಂಥದ್ದ? ಅಲ್ಲ, ನಾನು ಅನ್ಕೊಂಡಿರೋ ನಾನು ಬರ್ತವೆ ಅಂತ ಅನ್ಕೊಂಡಿಲ್ಲ. ಅದಾಗ ಅದು ಬರ್ತಾ ಇರೋವಂಥದ್ದು. ಒಂದೆರಡೋ ಮೂರೋ ಬಂದಿರ್ಬೋದು. ನಾನು ಈ ಗೀಳು ಯಾವುದೂ ಇಲ್ಲ ನನಗೆ. ಈ ಪ್ರಶಸ್ತಿ ತಗೋಬೇಕು ಅನ್ನೋ ಉದ್ದೇಶ ಇಲ್ಲ. ನನ್ನ ಉದ್ದೇಶ ಇರೋದು ಒಂದೇ, ಸೇವೆ ಮಾಡ್ಬೇಕಷ್ಟೆ. ಆ ಸೇವೆ ಮಾಡೋ ಉದ್ದೇಶಕ್ಕೆ ಈಗ ಮೈಸೂರಲ್ಲಿ ಒಂದು ಅವಾರ್ಡ್ ಕೊಟ್ರು, ಯಂಗ್ ಅಚೀವ್ಮೆಂಟ್ ಅವಾರ್ಡ್ ಅಂತ. ಅಂದ್ರೆ ಈ ಚಿಕ್ಕ ಏಜ್ಗೆನೆ ನಿತ್ಯ ದಾಸೋಹ ಮಾಡ್ತಾ ಇದೀರಿ ಅಂತ. ಈ ತರ ಒಂದೊಂದೊಂದು ಅವರೇ ಕರೆದಿ ಕೊಡ್ತಾ ಇರೋಂತ ಅವಾರ್ಡ್ಗಳು. ಒಂದು ಈ ಕ್ಷೇತ್ರದಲ್ಲಿ ಮಾಡ್ತಾ ಇರೋಂತ ಒಂದು ಎಲ್ಲಾ ಜನಾಂಗಗಳನ್ನ ಜೊತೆಗೂಡಿ ಎಲ್ಲಾ ಜನಾಂಗಗಳನ್ನ ಜೊತೆ ಕಟ್ಕೊಂಡು ನಡೆಸ್ತಾ ಇರೋ ಒಂದು ಸಂದರ್ಭಕ್ಕೆ ಕೊಡ್ತಾ ಇರೋಂತ ಒಂದು ಪ್ರಶಸ್ತಿ. ಸ್ವಾಮಿ, ಇನ್ನ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ ಈ ಕ್ಷೇತ್ರದ ಬಗ್ಗೆ? ನಾನು ಹೇಳ್ಕೊಳಕ್ ಹೋದ್ರೆ ತಪ್ಪಾಗ್ತದೆ. ಅದು ಏನಾಗ್ತದೆ ಅಂದ್ರೆ ಅವ್ರ ಕ್ಷೇತ್ರ ಬೆಳೆಸ್ಕೊಳಕ್ಕೋಸ್ಕರ ಏನೋ ಸ್ಟೇಟ್ಮೆಂಟ್ ಕೊಟ್ಕೊಂಡು ಅನ್ಕೋತಾರೆ. ಅದ್ ನಾನು ಹೇಳಕ್ ಇಷ್ಟಪಡಲ್ಲ. ಅದ್ ನಾನು ಹೇಳೋದ್ಕಿಂತ ಭಕ್ತರುಗಳು ಹೇಳ್ಬೇಕು. ಭಕ್ತರ ಬಾಯಿಂದ ಕೇಳ್ಕೊಂಡು ಇದ್ ಮಾಡ್ಕೋಬೇಕು ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಆದ್ರೆ ಒಂದು ಮಾತ್ರ ಹೇಳಕ್ ಇಚ್ಛೆ ಪಡ್ತೀನಿ ಭಕ್ತರಿಗೆ, ನಂಬಿ ಬನ್ನಿ, ನೀವು ಒಳಿದ್ಕೊಳ್ಳಿ. ನಮ್ದೇನೆ ಬಂದ್ರೆ ಏನು ಸಿಕ್ಕಲ್ಲ. ಇದು ತಿಪ್ಪೆಗುಂಡಿ ಆಗಿತ್ತು 2010 ತಿಪ್ಪೆಗುಂಡಿಯಾಗೆ ನಿಮಗೆ ಕಾಣಿಸ್ತದೆ. ನಂಬಿ ಬಂದ್ರೆ 2010 ತಿಪ್ಪೆಗುಂಡಿ ಆಗಿತ್ತು, ಈಗ ಚಿನ್ನದ ಗುಂಡಿಯಾಗಿ ಪರಿವರ್ತನೆ ಆಗ್ತದೆ. ಆ ಚಿನ್ನದ ಗುಂಡಿಯಾಗಿ ನೀವು ನೋಡ್ಬೋದೇ. ಇವತ್ತು ನಾನು ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಏನೋ ನಾವು ಎಲ್ಲಾ ತರ ಮೊಸರೊಳಗೆ ನಾನು ಕಲ್ಲು ಹುಡುಕ್ತೀನಿ ಅಂದ್ರೆ ಹುಡುಕೋನ್ಗೆ ಸಿಗ್ತದೆ ಕಲ್ಲು. ಮೊಸರೊಳಗೆ ನಾನು ಕಲ್ಲು ಸಿಕ್ಕಲ್ಲ, ನನಗೆ ಮೊಸರಾಗೆ ಇರ್ತದೆ. ಕಲ್ಲು ಹುಡುಕ್ಬೇಕು ಅಂದ್ರೆ ಕಲ್ಲಾಗಿರ್ತದೆ ಅಷ್ಟೇ. ಇಷ್ಟು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ಸ್ವಾಮಿ, ಥ್ಯಾಂಕ್ ಯು. ನಮಸ್ಕಾರ.